ತತ್ವ ಸಂಖ್ಯಾನ, ತತ್ವ ವಿವೇಕ ಎರಡರಲ್ಲಿ ಒಟ್ಟು ತತ್ವಗಳ ಬಗ್ಗೆ ಶ್ರೀಮದ್ ಆಚಾರ್ಯರು ಸ್ವತಂತ್ರ, ಅಸ್ವತಂತ್ರ, ಸ್ವತಂತ್ರ, ಪರತಂತ್ರ ಈ ರೀತಿ ವಿಭಾಗ ಮಾಡಿ, ಸ್ವತಂತ್ರ ತತ್ವ ಅಂದರೆ ಸಾಕ್ಷಾತ್ ನಾರಾಯಣ ಸರ್ವೋತ್ತಮೋತ್ತಮ, ಇಲ್ಲದ ಯಾರೂ ಸಹ ಇಲ್ಲ ಅಂತ ಹೇಳ್ತಾ ಎಲ್ಲ ವಿಭಾಗಗಳನ್ನು ಮಾಡ್ತಾ ಬಂದು ತತ್ವ ಸಂಖ್ಯಾನ ಎನ್ಯುಮರೇಷನ್ ಆಫ್ ತತ್ವಾಸ್ ಅಂತ, ತತ್ವಗಳ ನಿರೂಪಣೆ ಅಂತ ಅರ್ಥ. ತತ್ವ ವಿವೇಕ ಅದೇ ಅರ್ಥನೇ, ತತ್ವ ವಿವೇಕ. ಇದು ಆಚಾರ್ಯ ಬರೆದ ಗ್ರಂಥ ತತ್ವ ಸಂಖ್ಯಾನ. ತತ್ವ ವಿವೇಕ ಅಂತಕ್ಕಂತಹ ವಿಷ್ಣುಕೃತ ತತ್ವ ವಿವೇಕ ಅಂತ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡುತ್ತಾರೆ. ಅದರಿಂದ ವಾಕ್ಯಗಳನ್ನು ಕೋಟ್ ಮಾಡಿ ತಾವು ಹೇಳಿ ತತ್ವ ಸಂಖ್ಯಾನಕ್ಕೆ ಆಧಾರವಾದ ಗ್ರಂಥವನ್ನು ಕೊಟ್ಟರು. ಇಷ್ಟೆಲ್ಲ ಈ ಮಧ್ಯೆ ನಮಗೊಂದು ಜಿಜ್ಞಾಸೆ ಶುರು. ಪ್ರಮೇಯ ಅಂತ ತಿಳ್ಕೊಂಡ ಮೇಲೆ ಇದು ಹೇಗೆ ತಿಳ್ಕೋಬೇಕು ಅಂತ ಪ್ರಶ್ನೆ ಬಂದರೆ ಆಗ ಪ್ರಮಾಣ ಲಕ್ಷಣ ಶುರುವಾಗುತ್ತೆ. ಪ್ರಮಾಣಗಳಿಂದ ತಿಳ್ಕೊಳ್ಬೇಕು ಯಾವುದೇ ವಿಚಾರ. ಪ್ರಮೇಯ ಅಂದ್ರೆ ಏನು? ಪ್ರಮಾಣದಿಂದ ಸಿದ್ಧವಾದರೆ ಪ್ರಮೇಯ, ಡೆಫಿನೇಷನ್ನೇ ಅದು. ಪ್ರಮಾ ವಿಷಯ ಪ್ರಮೇಯಂ. ಯಥಾರ್ಥ ಜ್ಞಾನಕ್ಕೆ ವಿಷಯವಾದಾಗ ಅದನ್ನೇನಂತ ಕರೀತಾರೆ? ಪ್ರಮೇಯ. ಪ್ರಮೇಯ ಅಂದ್ರೆ ಒಂದೇ, ತತ್ವ ಅಂದ್ರೆ ಒಂದೇ. ಪ್ರಮೇಯಗಳನ್ನು ತಿಳಿಸಿ ತತ್ವ ಹೇಳಿ ಎರಡು ಒಂದೇ ಅರ್ಥ. ಅದು ಎರಡು ಒಂದು ಡೆಫಿನೇಷನ್, ಎರಡಕ್ಕೂ ಒಂದೇ. ಅನಾರೋಪಿತಂ ಅಂದ್ರೆ ಒಂದೇ, ಪ್ರಮಾ ವಿಷಯ ಅಂದ್ರೆ ಒಂದೇ. ಅದು ಆರೋಪಿತವಲ್ಲದ್ದು ಸರಿಯಾಗಿ ತಿಳಿಯೋದು. ಪಾಸಿಟಿವ್ ನೆಗೆಟಿವ್ ಫಾರ್ಮ್ ಹೇಳಿರೋದು ಅಷ್ಟೇ ಹೊರತು ಅರ್ಥ ಒಂದೇ ಅಂತ. ಪ್ರಮೇಯ ಪ್ರಮಾಣ ಹೇಳ್ತಾರೆ. ಪ್ರಮೇಯ ಸಿದ್ಧಿ ಪ್ರಮಾಣಾಧೀನ. ಪ್ರಮೇಯ ಸಿದ್ಧಿ ಪ್ರಮಾಣಾಧೀನ. ಪ್ರಮೇಯವನ್ನು ಹೇಳಬೇಕಾದ್ರೆ ಪ್ರಮಾಣ ಕೊಡಲೇಬೇಕು. ಪ್ರಮಾಣವಿಲ್ಲದೆ ಪ್ರಮೇಯ ಜ್ಞಾನ ಬಂದಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಂದವರು ಪ್ರಮಾಣ ಕೊಟ್ಟು ತೋರಿಸ್ಬೇಕಂತ. ಜ್ಞಾನ ಇಲ್ಲ, ಪ್ರಮಾಣದಿಂದ ಪಡ್ಕೋಬೇಕು. ಜ್ಞಾನ ಇದೆ ನಮಗೆ, ಇನ್ನು ಪ್ರಮಾಣದಿಂದನೇ ತಿಳಿಸ್ಬೇಕೆ ಹೊರತು ಏನು ಮಾಡಬಾರದು? ಬರೀ ಮಾತು ನಂಬಬಾರದು, ನಂಬಬೇಕು ಅಂತ ಹೇಳೋದಕ್ಕೆ ಹೋಗಬಾರದು. ಆಗ ನಮಗೆ ಶಾಸ್ತ್ರ ಮೂಢನಂಬಿಕೆ ಅಂತವ್ರಿಗೆ ಗೊತ್ತಾಗುತ್ತೆ. ಇವತ್ತು ವಿಜ್ಞಾನವೇ ಒಂದು ರೀತಿ ಮೂಢನಂಬಿಕೆ. ಯಾಕೆ? ಅತೀಂದ್ರಿಯ ಪದಾರ್ಥ ಇಲ್ಲೇ ಇಲ್ಲ ಅಂತ ತಿಳ್ಕೊಳ್ಳೋದು ಒಂದು ರೀತಿ ಅದು ಅನುಭವಕ್ಕೆ ವಿರುದ್ಧವಾದ ಮಾತು. ನಿಜವಾದ ಅರ್ಥದ ಶಾಸ್ತ್ರ ಎಂಬುದು ಸೂಪರ್ ಸೈನ್ಸ್, ಬರೀ ಸೈನ್ಸ್ ಅಲ್ಲ, ಸೂಪರ್ ಸೈನ್ಸ್. ಯಾಕೆ? ಸೈನ್ಸ್ ಯಾವುದನ್ನು ಬಿಟ್ಟಿದೆ, ಅತಿ ಮುಖ್ಯವಾದನ್ನೇ ಬಿಟ್ಬಿಟ್ಟಿದೆ ಸೈನ್ಸ್. ಅದನ್ನು ಹೇಳೋದು ಶಾಸ್ತ್ರ. ಅದನ್ನ ಈಗ ಪ್ರಮಾಣ ಹೇಳಿದರು, ಪ್ರಮೇಯ ಹೇಳಿದರು, ಪ್ರಮಾಣ ಹೇಳಿದರು. ಆ ಪ್ರಮಾಣಗಳ ಬಗ್ಗೆ ವಿಚಾರ ಮಾಡಬೇಕಾದ್ರೆ ಡಿಬೇಟ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಕಥಾಲಕ್ಷಣ ಹೇಳಿದರು. ಪ್ರಮಾಣ ಲಕ್ಷಣ, ಕಥಾಲಕ್ಷಣ. ಇದು ಪ್ರಮಾಣ ಲಕ್ಷಣ, ಪ್ರಮಾಣಗಳ ಬಗ್ಗೆ ತಿಳ್ಕೊಡೋದು. ಕಥಾಲಕ್ಷಣ ಅಪ್ಲೈ ಹೇಗೆ ಮಾಡಬೇಕು ತಿಳ್ಕೊಂಡ ಮೇಲೆ ನಾವು ವಿಷಯ ತಿಳ್ಕೊಳ್ಳೋದಕ್ಕೂ ದೊಡ್ಡವ್ರ ಹತ್ರ ಹೋಗಬೇಕು. ತಪ್ಪು ಅಂತ ಹೇಳೋದಕ್ಕೂ ನಾವು ಇನ್ನೊಬ್ಬರು ಎದುರಿಗಿರಬೇಕು. ಹಾಗಿದ್ದರೆ ಹೇಗೆ ನಡ್ಕೋಬೇಕು ನಾವು? ತತ್ವವನ್ನು ತಿಳ್ಕೊಳ್ಬೇಕಾದ್ರೆ ಗುರುಗಳ ಹತ್ರ ಪ್ರಶ್ನೆ ಹೇಗೆ ಕೇಳಬೇಕು, ಹೇಗೆ ಉತ್ತರ ಕೊಡಬೇಕು. ಉತ್ತರ ಯಾವಾಗಲೂ ಪ್ರಮಾಣ ಆಧಾರಿತವಾಗಿರಬೇಕು. ನಮಗೆ ಸಂಶಯ, ನಮಗೆ ತಕ್ಕಂತೆ ಸಂಶಯ ಬರ್ತಾ ಹೋಗುತ್ತೆ. ಅಂತ ಸಂಶಯಗಳನ್ನು ಪರಿಹಾರ ಮಾಡ್ಕೋಬೇಕು. ಅದನ್ನು ವಾದಕಥಾ ಅಂತ ಕರೆದು ತತ್ವ ನಿರ್ಣಯ ಮಾಡ್ಕೊಳ್ಳೋದು ವಾದ ಕಥಾ. ಆಮೇಲೆ ಇನ್ನೊಬ್ಬ ವಿವಾದ ಮಾಡ್ಲಿಕ್ಕೆ ಹೊರಟಾಗೋದು ಸಾತ್ವಿಕರ ಮಧ್ಯೆನೆ ಜಲ್ಪ. ಒಂದು ಅಯೋಗ್ಯರನ್ನ ಖಂಡನೆ ಮಾಡ್ಲಿಕ್ಕೆ ಹೊರಟಾಗ ಅದು ವಿತಂಡ. ತಿಳಿದು ಎರಡಾಯ್ತು. ಈಗ ಪ್ರಮಾಣ ಲಕ್ಷಣ, ಕಥಾಲಕ್ಷಣ ಆಯಿತು. ಈಗ ಅಂತ ದೃಷ್ಟಾಂತ ಬಂತು. ಉಪಾಧಿ ಖಂಡನ, ಮಾಯಾವಾದ ಖಂಡನ, ಮತ್ತೆ ಪ್ರಪಂಚ ಮಿಥ್ಯಾತ್ವ ಅನುಮಾನ ಖಂಡನ. ಪ್ರಪಂಚ ಮಿಥ್ಯಾತ್ವ ಅನುಮಾನ ಖಂಡನ. ಇದಕ್ಕೆ ಖಂಡನತ್ರಯ ಅಂತ. ಅವು ಲಕ್ಷಣದ್ವಯ. ಲಕ್ಷಣದ್ವಯ, ಒಂದು ಪ್ರಮಾಣ ಲಕ್ಷಣ, ಇನ್ನೊಂದು ಕಥಾಲಕ್ಷಣ. ಲಕ್ಷಣದ್ವಯ, ಇದು ಖಂಡನ ತ್ರಯ. ಇದು ಅದು ತತ್ವದ್ವಯ. ತತ್ವ ಸಂಖ್ಯಾನ, ತತ್ವ ವಿವೇಕ, ತತ್ವದ್ವಯ. ಅದು ಲಕ್ಷಣದ್ವಯ, ಇದು ಖಂಡನ ತ್ರಯ. ಈ ರೀತಿ ಈ ಮೂರು ಖಂಡನೆ ಮಾಡ್ತಾರೆ. ಮೂರು ಖಂಡನೆ ಮುಖ್ಯ ಉದ್ದೇಶ ಏನಂದ್ರೆ ಮಾಯಾವಾದದ ಖಂಡನೆ. ಮಾಯಾವಾದ ಮತದ ಖಂಡನೆ. ಮಾಯಾವಾದ ಮತದ ಮೂರು ಮುಖ್ಯವಾದ ಕಾನ್ಸೆಪ್ಟ್ ಇದೆ. ಮಾಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಉಪಾಧಿ ಕಾನ್ಸೆಪ್ಟ್ ಇದೆ, ಅನುಮಾನ ಕಾನ್ಸೆಪ್ಟ್ ಇದೆ. ಆ ಮೂರು ಬೇಸಿಸ್ ಮೇಲೆ ಇಡೀ ಅವರ ತತ್ವ ಅವ್ರು ನಿರೂಪಣೆ ಮಾಡೋದು. ಆ ಮೂರಕ್ಕೂ ಉತ್ತರ ಕೊಟ್ಬಿಟ್ರೆ ಏನಾಯ್ತು? ಅಲ್ಲಿಗೆ ಅವರ ಮೂರ್ತಿ ಫೌಂಡೇಶನ್ನೇ ಅಟ್ಯಾಕ್ ಮಾಡಿದಾಗಾಯ್ತು. ಅದಕ್ಕೆ ಮೂರನ್ನು ಬರೀತಾರೆ. ಮೂರನ್ನೇ ಯಾಕೆ ಬರೋದ್ರ ಮೊದಲು ಉತ್ತರ ಬೇಕಾಷ್ಟು ಖಂಡನೆ ಮಾಡ್ಬೋದಾಗಿತ್ತು, ಅಥವಾ ಒಂದೇ ಮಾಡ್ಬೋದಾಗಿತ್ತು. ಮಾಡಿದ್ದು ಹೆಚ್ಚಾಯಿತು ಅಂತ ಒಂದು ವಾದ ಮಾಡೋದಾದ್ರೆ, ಕಡಿಮೆ ಆಯಿತು ಅಂತ ಇನ್ನೊಂದು ವಾದ ಮಾಡ್ಬೋದು. ಇಲ್ಲ, ಮೂರೇ ಕೇಳಬೇಕು. ಅದು ಮೂರರಿಂದ ಏನಾಗುತ್ತೆ ನಮಗೆ? ಆ ಮತದ ಇಡೀ ಒಂದು ಫೌಂಡೇಶನ್ನೇ ಅಟ್ಯಾಕ್ ಮಾಡಿದಾಗ ಆಗುತ್ತೆ. ಅದರಲ್ಲಿ ಫಸ್ಟ್ ಯಾವ್ದು ತಗೊಂಡು ಉಪಾಧಿ ಖಂಡನ. ಉಪಾಧಿಯನ್ನ ಖಂಡನೆ ಮಾಡೋದು. ಮೂರಕ್ಕೂ ವ್ಯಾಸರಾಜ ಬಂದಾರ ಮಂಜರಿ ಕರೆಯೋದು ಬಂದಾರ ಮಂಜರಿ ಅಂತ. ಅವ್ರ ಇಟ್ಟ ಹೆಸರು ಬಂದಾರ ಮಂಜರಿ ಅಂತಲ್ಲ, ಭಾವಪ್ರಕಾಶಿಕ ಅಂತ ಹೇಳಿ ಆ ರೂಢಿಯಲ್ಲಿ ಬಂದಿದೆ. ರಾಯರ ಗೀತಾವಿವೃತ್ತಿಗೆ ಇಟ್ಟಿದ್ದು ಗೀತಾರ್ಥ ಸಂಗ್ರಹ ಅಂತ, ಗೀತಾವಿವೃತ್ತಿ ಅಂತ ಬಂದಿದೆ. ಅದು ತಪ್ಪೆ. ಅದೇ ರೀತಿ ಋಗರ್ಥ ಮಂಜರಿ ಅಂತ ಹೆಸರಿಟ್ಟರೆ ಮಂತ್ರಾರ್ಥ ಹೆಸರು ಬಂದಿದೆ. ಅದು ತಪ್ಪೇನೂ ಅಲ್ಲ, ಆದರೆ ಇನ್ನೊಂದು ಹೆಸರು ಅಷ್ಟೇ. ಇದರಲ್ಲಿ ಉಪಾಧಿ ಖಂಡನಕ್ಕೆ ಬಂದಾರ ಮಂಜರಿ.
ಇದೊಂದು ಪುಷ್ಪ ಇದ್ದ ಹಾಗೆ, ದೇವಲೋಕದ ಪುಷ್ಪ, ಅದರ ಮಂಜರಿ, ಅದನ್ನೆಲ್ಲ ನಾವು ಪ್ರಮೇಯ ಪುಷ್ಪಗಳನ್ನು ಜೋಡಿಸೋದಕ್ಕೆ ಮಂಜರಿ ಅಂತ ಕರೀತಾರೆ. ಅವೇ ಬೆಳೆದ್ರೆ ಗುಚ್ಛ ಆಗಿರ್ತದೆ, ಜೋಡಿಸಿ ತಿಳ್ಕೊಳ್ಳೋದು, ಅಥವಾ ಅದರಲ್ಲಿದೆ ನಾವು ಬಿಡಿಸಿ ತಿಳ್ಕೊಳ್ಳೋದು ಅಷ್ಟೇ. ಟೀಕಾರಾರ್ಯ ಸಾಹೇಬರ ಮಂಗಳಾಚರಣೆ ಮಾಡಿ ಶುರು ಮಾಡ್ತಾ ಇದ್ದಾರೆ. ನಾರಾಯಣೋ ಅಗಣ್ಯ ಗುಣ ನಿತ್ಯೈಕ ನಿಲಯಾಕೃತಿ ಅಶೇಷ ದೋಷರಹಿತ ಪ್ರಿಯತಾಂ ಕಮಲಾಲಯ. ನಾರಾಯಣ ಅಗಣ್ಯಗುಣ ನಿತ್ಯೈಕ ನಿಲಯಾಕೃತಿ ಅಶೇಷ ದೋಷರಹಿತ ಪ್ರಿಯತಾಂ ಕಮಲಾಲಯ. ಮುಖ್ಯ ಅನ್ವಯ ನಾರಾಯಣ ಪ್ರಿಯತಾಂ. ಯಾವಾಗಲೂ ಒಂದು ವಾಕ್ಯ ಶ್ಲೋಕ ವಾಕ್ಯ ಏನೇ ನೋಡಿದ್ರು ಕೂಡ ಫಸ್ಟ್ ಏನು ಮಾಡಬೇಕು? ಕರ್ತೃ ಕರ್ಮ ಕ್ರಿಯಾ ಮೂರು ನೋಡಬೇಕು. ಉಳಿದೆಲ್ಲ ಅದಕ್ಕೇನಾಗಿರಬೇಕು? ಇಲ್ಲ ಕರ್ತೃ ವಿಶೇಷಣ, ಕ್ರಿಯೆಗೆ ವಿಶೇಷ ಏನೋ ಒಂದಾಗಿರಬೇಕೆ ಹೊರತು ಮೇನ್ ಸೆಂಟೆನ್ಸ್ ಕರ್ತೃ ಕರ್ಮ ಕ್ರಿಯಾ. ನಾರಾಯಣ, ನಾರಾಯಣನು ಪ್ರಿಯತಾಂ. ಯಾರಿಗೆ? ನಮಗೆ. ಅದು ಅಂಡರ್ಸ್ಟುಡ್, ಕರ್ಮಪದ ಅಂಡರ್ಸ್ಟುಡ್. ನಾರಾಯಣನು ನಮಗೆ ಪ್ರಸನ್ನನಾಗಲಿ, ಪ್ರೀತನಾಗಲಿ. ಪ್ರೀಣಯಾಮೋ ವಾಸುದೇವಂ, ಅದೇ ಅರ್ಥ. ಏನೇ ಕೆಲಸ ಮಾಡಿದ್ರು ಕೂಡ ಅದನ್ನ ಯಾರು ಹೇಳಿರ್ತಾರೋ ಅವ್ರು ಮೆಚ್ಚಬೇಕದ್ರ. ಕರ್ಮಾಚರಣೆ ಮಾಡಕ್ಕೆ ಹೇಳಿದವರು ಯಾರು? ಕರ್ಮಣ್ಣೇ ವಾಧಿಕಾರಸ್ಥೆ ದೇವರು. ದೇವರು ಮೆಚ್ಚಬೇಕು. ಯಾರೋ ಕೆಲಸ ಯಾರೋ ಮಾಡಿ ಕೇಳಿದ್ರೆ ಉಪಯೋಗ ಇಲ್ಲ. ಯಾರು ಕೆಲಸ ಹೇಳಿರ್ತಾರೋ ಅವ್ರು ಮೆಚ್ಚಿದ್ರೆ ಕೆಲಸಕ್ಕೆ ಫಲ ಸಿಗುತ್ತೆ. ಅವ್ರು ಮೆಚ್ಚಿದವರಿಗೆ ಫಲ ಸಿಗೋದಿಲ್ಲ. ಉಳಿದವರು ಅನ್ಕನ್ಸರ್ಟ್. ನಿಮಗೆ ಹೇಳಿದವರು ಯಾರು ಫಸ್ಟ್ ಅಂತ ಕೇಳಿದ್ರು, ಹೇಳಿದವರು ಯಾರು? ಬೆಲೆ ಏನಿಲ್ಲ ಅದಕ್ಕೆ. ಏನೇ ಕರ್ಮ ಮಾಡೋಕೆ ವಿಷ್ಣು ಪ್ರೇರಣೆಯ, ದೇವರು ಹೇಳಿರೋದು ಅಂತ ಅರ್ಥ. ಅದಕ್ಕೆ ದೇವರು ಹೇಳಿರೋ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ಯಾರು ಕೆಲಸ ಅವ್ರು ಒಪ್ಪಿಗೆ ಅವ್ರು ಮೆಚ್ಚಬೇಕು. ಪ್ರೀತ್ಯರ್ಥಂ. ಕೆಲಸ ಕೊಟ್ಟವ್ರು ಹೇಳಿದ್ದಾರೆ, ಅದಕ್ಕೆ ಮಾಡ್ತೇವೆ. ಕಾರ್ಪೆಂಟ್ರ್ ಚೆನ್ನಾಗಿ ಬರುತ್ತೆ. ಕಾರ್ಪೆಂಟ್ರ್ ಏನು ಮಾಡ್ತೀವಿ? ಏನು ಕೆಲಸ ಸುಮ್ಮನೆ ಕೂತಿರ್ತಾರೆ ಅಷ್ಟೇ. ಅವ್ರು ಏನೋ ಕೆಲಸ, ಅವ್ನು ದುಡ್ಡು ಯಾರು ಕೊಡೋದಿಲ್ಲ ಅವ್ರು ಮಾಡಿದರೆ. ಆದರೆ ಒಬ್ರು ಹೇಳಿದಾಗ ಮಾಡಿದ್ರೆ ಏನಾಗುತ್ತೆ? ಈಗ ಅವ್ರು ಹೇಳಿದಾಗ ಮಾಡಬೇಕು. ಮಾಡಿದ ಮೇಲೆ ಅವ್ರು ಒಪ್ಪಬೇಕು. ಎರಡಾಗಿಬಿಟ್ರೆ ಮುಗಿತು. ಸಬ್ಮಿಟ್ ಮಾಡಬೇಕಾದ್ರೆ ಉತ್ತರ ಬರೆಯೋದು, ಸಬ್ಮಿಟ್ ಮಾಡಬೇಕು. ಅರ್ಪಣೆ ಕಾನ್ಸೆಪ್ಟ್ ಇಲ್ದವ್ರೆ ಕರ್ಮಕ್ಕೆ ಅರ್ಥನೇ ಇಲ್ಲ. ಅವ್ನು ಮಾಡಿಟ್ಟ ಹೋಗ್ಬಿಟ್ಟ, ದುಡ್ಡು ಕೇಳಿದೆ, ಏನು ಮಾಡಿದ್ದೆ ತೋರಿಸು, ಇಲ್ಲಿ ತೋರಿಸು ಫಸ್ಟ್, ಏನು ಮಾಡಿದ್ದೆ? ನೀವು ಹೇಳಿದ್ದನ್ನು ಮಾಡಿದ್ದೇನೆ ಅಂತ ಹೇಳಬೇಕು. ಅವರು ಏನೋ ಮಾಡಿದ್ರೆ ಹೇಳಿದ್ದನ್ನು ಮಾಡಿದ್ದೇನೆ, ಅದೇ ಆಗ ದೇವರು ಪ್ರಸನ್ನನಾಗ್ತಾನೆ. ನಾರಾಯಣ ಪ್ರಿಯತಾಂ. ನಾರಾಯಣ ಯಾರು ಅಂತ ಪ್ರಶ್ನೆ. ಪದದಲ್ಲೇ ಅರ್ಥ ಇದೆ. ನಾರಾಯಣಾಂ ಗುಣಾನಾಂ ಅಯನ. ಗುಣಗಳಿಗೆ ಅಯನ, ಗುಣಗಳಿಗೆ ಆಶ್ರಯ, ಗುಣಪೂರ್ಣ ಅಂತ ಅರ್ಥ. ಎಲ್ಲ ಗುಣಗಳಿಗೂ ಪೂರ್ಣನಾದ್ದರಿಂದ ಅವನು ನಾರಾಯಣ. ಮತ್ತು ದೋಷ ಇಲ್ಲ, ಗೊತ್ತಾಯ್ತಾ? ನಾ ಅರಾಯಣ. ಅರ ಅಂದರೆ ದೋಷ, ದೋಷಾಯನ ನಾ ಅಲ್ಲ, ದೋಷ ದೂರನಾದವನು. ಆ ಪದದಲ್ಲೇ ಅರ್ಥ ಇದೆ. ನಾರಾಯಣ ನಮಗೆ ಪ್ರಿಯತ, ಅತ್ಯಂತ ಗುಣಪೂರ್ಣನಾದ್ದರಿಂದ ಅವನು ಪ್ರೀತನಾದರೆ ಏನು ಮಾಡ್ತಾನೆ? ಗುಣಪೂರ್ಣ, ಅನುಗ್ರಹ ಮಾಡ್ತಾನೆ. ನಾವು ತಪ್ಪು ಮಾಡಿದರೆ ದೋಷ ದೂರ ಆದರೆ ದೋಷ ಸಹಿಸೋದಿಲ್ಲ. ಯಾವಾಗಲೂ ಕೂಡ ನಮ್ಮಲ್ಲಿಯೂ ದೋಷ, ನಿಮ್ಮಲ್ಲಿ ದೋಷ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ನೀವೇನು ಕಡಿಮೆ, ನಾವೇನು ಕಡಿಮೆ, ವಾದ ಇದೆಯಲ್ಲ. ಈಗ ನೀವೇನು ಭಾರಿ ಸಾಚಾರ ಅಂದರೆ ನಾವು ನೀವು ಸಾಚಾರ ಅಲ್ಲ ಅಂತ ಅರ್ಥ. ದೇವರು ಹಾಗಲ್ಲ, ದೋಷ ದೂರನಾದ್ದರಿಂದ ದೋಷವನ್ನು ಸಹಿಸೋದಿಲ್ಲ ದೇವರು. ಆದ್ದರಿಂದ ದೋಷ ದೂರ, ಗುಣಪೂರ್ಣ ಅಂತ ಪರಮಾತ್ಮ ನಮಗೆ ಪ್ರಸನ್ನನಾಗಲಿ ಅಂತ ಕೇಳ್ತಾರೆ. ಇನ್ನೇನಿದ್ದಾನೆ ಅದನ್ನು ವಿವರಣೆ ಕೊಡು. ನಾರಾಯಣ ಪದದ ಅರ್ಥನೇ ಮುಂದೆ ಹೇಳೋದು. ಅಗಣ್ಯ ಗುಣ ನಿತ್ಯೈಕ ನಿಲಯಾಕೃತಿ. ಅದೇ ಹೇಳ್ತಿರೋದೀಗ. ಅಗಣ್ಯ ಗುಣ ನಿತ್ಯೈಕ ನಿಲಯಾಕೃತಿ. ಅಗಣ್ಯ ಗುಣ ನಿತ್ಯ ಏಕ ನಿಲಯ ಆಕೃತಿ, ಇಷ್ಟು ಪದ ಇದೆ. ಅಗಣ್ಯ ಗುಣ ನಿತ್ಯ ಏಕ ನಿಲಯ ಆಕೃತಿ. ದೇವರಿಗೆ ಆಕಾರ ಇದೆ, ನಿರಾಕಾರ ಹೇಳೋರಿಗೆ ಹೋಯ್ತಾರೆ. ದೇವರಿಗೆ ಆಕಾರ ಇದೆ. ಎಂಥ ಆಕಾರ ಇದೆ ಅಂತ ಹೇಳಿದರೆ ನಿತ್ಯವಾದ ಆಕಾರ ಇದೆ. ನಿತ್ಯವಾದ ಆಕಾರ ಇದೆ ದೇವರಿಗೆ. ಆಕಾರ ಇದೆ, ಬುದ್ಧಿ ಯಾವಾಗಲೂ ಹೋಗಿಬಿಡುತ್ತೆ ಅಲ್ಲ. ನಿತ್ಯವಾದ ಆಕಾರ ಇದೆ. ಅದು ಎಂಥದ್ದು? ಅಂಥದ್ದು ಯಾರಿಗೂ ಇಲ್ಲ. ನಿತ್ಯ ನಿಲಯ, ಅವನ ಒಬ್ಬನಿಗೆ ಇರತಕ್ಕಂಥ ಸ್ವಾತಂತ್ರ್ಯ ಇಲ್ಲ. ಅದು ಎಂಥದ್ದು ಅಂದರೆ ಅಗಣ್ಯ ಗುಣ. ಅಗಣ್ಯ ಗುಣಗಳೇ ಅವನ ಆಕಾರ, ಅಂದರೆ ಗುಣಪೂರ್ಣ, ಜ್ಞಾನಾನಂದಮಯ, ಜ್ಞಾನಾನಂದ ಆಕಾರ ಪರಮಾತ್ಮರು. ಅಂದರೆ ಮೆಟೀರಿಯಲ್ ಆಕಾರ ಅಲ್ಲ ಪರಮಾತ್ಮ, ಸ್ಪಿರಿಚುವಲ್. ಆದ್ದರಿಂದ ಅಪ್ರಾಕೃತ ಅಪ್ರಾಕೃತ. ನಮ್ಮದೆಲ್ಲ ಪ್ರಾಕೃತ. ಮಹಾಲಕ್ಷ್ಮೀ ನಾರಾಯಣ ಇಬ್ಬರಿಗೆ ಮಾತ್ರ ಏನಿಲ್ಲ, ಪ್ರಾಕೃತ ದೇಹ ಇಲ್ಲ. ಉಳಿದವರಿಗೆಲ್ಲ ಒಂದಲ್ಲ ಒಂದು ಕಾಲಕ್ಕೆ ಏನಿರುತ್ತೆ ಅವರಿಗೆ ಪ್ರಾಕೃತ ಇದ್ದೇ ಇರುತ್ತೆ. ಅದು ಯಾವ್ದು ಪ್ರಮಾಣ ಹೆಚ್ಚು ಕಡಿಮೆ ಆಗುತ್ತೆ, ಇರೋದು ನಿಶ್ಚಿತ. ಫಸ್ಟ್ ರ್ಯಾಂಕ್ ಬರೋ ಸ್ಟೂಡೆಂಟೇ ಆ ಥರ. ಬೇಸ್ಟಿಗಿಂತ ಚೆನ್ನಾಗಿ ಗೊತ್ತಿರ್ಬೋದು ಅವನಿಗೆ, ಆದರೂ ಕೂಡ ಏನಂತ ಕರಿಬೇಕು ಅದನ್ನು? ಸ್ಟೂಡೆಂಟ್. ಅದರಲ್ಲಿ ಆ ರೀತಿ ಇರೋದು ರುಜುಗಳಿಂದ ಪ್ರಾರಂಭ ಆಗುತ್ತೆ. ಯಾರಿಗೆ ಜೀವನಿಗೆ ಇದೆ, ಹೌದು. ಅದೇ ಏನಿದೆ, ಪ್ರಾಕೃತ ದೇಹ ಇದೆ. ಹೇಗಿದೆ ಅದು? ದಗ್ಧ ಪಟಾಯಮಾನ. ಈಗ ಹೊತ್ಕೊಂಡಿರ್ತೀವಿ ನಾವೀಗ,
ಬಿಚ್ಚಾಕ್ಬಿಡುವುದು. ಈಗ ಈ ಶರ್ಟ್ ಹಾಕಿ ಬಟನ್ ಹಾಕಿ ಟೈ ಕಟ್ಕೊಂಡ್ಬಿಟ್ಟಿರ್ತಾನೆ, ಎಷ್ಟು ಕಷ್ಟ ಆಗ ಅದಿಷ್ಟು ಟೈ ಯಾವುದೋ ಗಂಟು ಬಿದ್ದುಬಿಡುತ್ತೆ, ಬದಿ ಯಾವುದೋ ಬೆಂಕಿ ಹತ್ತಿಬಿಟ್ಟಿದೆ. ಇದು ತುಂಬ ಜನಕ್ಕೆ ಅದೇ ಡೇಂಜರು. ಅದು ಹತ್ತಿ ಸ್ವಲ್ಪ ತೆಗ್ಲಕ್ಕಾಗೋತ್ತೀವಿ ಸುಟ್ಟೋಗ್ಬಿಟ್ಟಿರುತ್ತೆ ಮೈಯೆಲ್ಲ. ಸಿಂಪಲ್ಲಾಗಿದೆ ಆ ಅರ್ಥದೊಳಗೆ ಅದು ಆಗಿದೆ ಅಂದರೆ ದಗ್ಧ ಇದೇ ಇಲ್ಲ, ಈಗ ತೆಗೆದ್ರೆ ಹೋಗಿಬಿಡತ್ತೆ ಅಷ್ಟೇ. ನಮ್ಮ ಕೈಲಿದೆ ಮತ್ತೆ ಜೊತೆಗಿಲ್ಲ, ಬೇರೆ ಕಡೆ ನಾವೇ ತೆಗೆದುಬಿಡ್ಬೋದು. ಮಕ್ಕಳಿಗೆ ಡ್ರೆಸ್ ಹಾಕಿತ್ತೆ, ಹಾಕ್ಲಿಕ್ಕೂ ಬರೋಲ್ಲ, ತೆಗಿಲಿಕ್ಕೂ ಬರೋಲ್ಲ. ಒಬ್ಬರು ತೆಗಿಬೇಕು, ಒಬ್ರು ಹಾಕಬೇಕು. ನಾವು ಹಾಗೆ ನಮಗಿರೋ ಬಾಂಡೇಜ್ ಆಗಿದೆ ಅಂದರೆ ನಮ್ಮ ಕೈಲೇ ತೆಕ್ಕೊಳ್ಳೋಕೆ ಬರೋದಿಲ್ಲ, ದೇವರೇ ತೆಗಿಬೇಕಲ್ಲ. ಗೊತ್ತಾಯ್ತಾ? ದೇವರು ಯಾರಿಗೂ ಬಿಡಿದವರೆಲ್ಲ ಬದ್ಧರಾದ್ರಿಂದ ಅವ್ರಿಗೆ ತೆಗಿಲಕ್ಕೆ ಬರೋದಿಲ್ಲ, ದೇವರೊಂದೇ ತೆಗಿಬೇಕು. ನಿತ್ಯ ಮುಕ್ತ ಮಹಾಲಕ್ಷ್ಮಿ ಬರುತ್ತೆ, ಆದರೆ ಏನಿರ್ಬೇಕು ಅವರಿಗೆ? ದೇವರು ಅಪ್ಪಣೆ ಬೇಕಲ್ಲ. ಶ್ರೀರ್ಯತ್ ಕಟಾಕ್ಷ ಬಲವತಿ ಅಜಿತಮ್ಮ ನಮ ಎಲ್ಲ ತಿಳ್ಕೊಂಡ್ರೆ ಇದು ಯಾತಕ್ಕೆ ಓದಬೇಕು ಅಂತ ಗೊತ್ತಾಗುತ್ತೆ. ಆಕಾರ ಅಲ್ಲ, ಬೌಂಡ್ರಿ ಅಂತ ಅರ್ಥನೇ ಅಲ್ಲ ಅದಕ್ಕೆ. ಯಾರು ಹೇಳಿ? ಅದಕ್ಕೆ ಅವ್ರು ಹಾಕಿ ತಿಳ್ಕೊಂಡೆ ಏನು ಮಾಡಿಬಿಟ್ರು? ದೇವರಿಗೆ ಆಕಾರ ಇದೆ ಅಂದ್ಬಿಟ್ರೆ ಬೌಂಡ್ರಿ ಬಂದುಬಿಡುತ್ತೆ. ಆಚಾರ್ಯ ಹೇಳಿ ಅನಂತ ಮಂತವದೇವೋ ಜಯವರ ಅಂತರಂಗತ. ಗೊತ್ತಾಯ್ತಾ? ಇವತ್ತು ಆಕಾರ ಇದೆ. ಫಾರ್ ಎಕ್ಸಾಂಪಲ್ ತೊಗೊಂಡು ನಮಗೆ ಇದು ಭಾಳ ಸುಲಭ. ಇದೆಲ್ಲ ಬಂದಿರೋದ್ರಿಂದ, ಕಂಪ್ಯೂಟರ್ ಎಲ್ಲ ಬಂದಿರೋದ್ರಿಂದ ಒಂದು ಸುಮ್ಮನೆ ಹುಡುಕಿ ನಮ್ಮ ಇಂಡಿಯಾ ಮ್ಯಾಪ್ ತೊಗೊಂಡು ನಮ್ಮ ಮನೆ ಹುಡುಕ್ಲಿಕ್ಕೆ ಹೋಗಿ ಎಷ್ಟು ಕಷ್ಟ, ಸಾಧ್ಯನೇ ಇಲ್ಲ. ಅದು ಎಲ್ಲ ಮಾಡ್ತಾ 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 ಹೋಗಿ ಮೊದಲು ತೋರಿಸುತ್ತೀಗ ನಮ್ಮ ಮನೇನೂ ನೋಡ್ಬೋದು ನಾವು ಅದರಲ್ಲಿ. ಅಷ್ಟರ ಮಟ್ಟಿಗೆ ಅದು ಎಕ್ಸ್ಪ್ಯಾಂಡ್ ಮಾಡ್ತಾ 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 ಹೋಗ್ಬೋದು. ಅಷ್ಟು ಚಿಕ್ಕದಾಗಿದೆ. ಆಗ ದೊಡ್ಡದು ಮಾಡೋಕ್ಕೆ ಹೋದಾಗ ಏನು ಕಾಣಿಸುತ್ತೆ? ಭಾರಿ ದೊಡ್ಡದವ್ರ ಮೇಲೆ ಕಾಣಿಸೋದಿಲ್ಲ, ಭಾರಿ ಚಿಕ್ಕದವ್ರ ಮೇಲೆ ಕಾಣಿಸೋದಿಲ್ಲ. ಗೊತ್ತಾಯ್ತಾ? ಭಾರಿ ದೊಡ್ಡ ಆಕಾಶಕ್ಕೆ ಆಕಾರ ಎಂಥ ಆಕಾರ ಇದೆ ಇದೆ, ಅದರ ಅದೇ ಆಕಾರ ನಾನ್ ಮ್ಯಾನಿಫೆಸ್ಟ್ ಆಕಾರ. ದೇವ್ರದ್ದು ಹಾಗಲ್ಲ, ಮ್ಯಾನಿಫೆಸ್ಟೋ ಹೌದು, ನಾನ್ ಮ್ಯಾನಿಫೆಸ್ಟೋ ಹೌದು. ಅಂಥ ಆಕಾರ ದೇವರಿಗಿದೆ. ಮಹಾಲಕ್ಷ್ಮಿಗೂ ಅಂಥ ಆಕಾರನೇ ಇದೆ. ವಿಶೇಷ ಅವ್ರ ಲಿಮಿಟ್ ಅಷ್ಟು ತಿಳ್ಕೊಂಡು ಅದಕ್ಕೆ ಆಚಾರ ಅನಂತ ಮಂತವದೇವ ಅಂತ ಕರೆದು. ಆತನ ಕೈ ಕಾಲು ಪ್ರತಿಯೊಂದು ಏನವು ಅನಂತ. ಇದು ನಖದ ತುದಿ ಮತ್ತೆ ವ್ಯಾಪ್ತ. ಈ ಕಾನ್ಸೆಪ್ಟ್ ಅವ್ರಿಗೆ ಗೊತ್ತಾಗಲಿಲ್ಲ. ಆಕಾರ ಒಪ್ಪಿದರೆ ಲಿಮಿಟೇಷನ್ ಒಪ್ಪಬೇಕಾಗತ್ತೆ ಅಂತ ತಿಳ್ಕೊಂಡ್ರು. ಮತ್ತು ಆಕಾರ ಒಪ್ಪಿದರೆ ನಾಶ ಒಪ್ಪಬೇಕಾಗತ್ತೆ ಅಂತ ತಿಳ್ಕೊಂಡ್ರು. ಎಲ್ಲ ಆಕಾರಕ್ಕೂ ನಾಶ ಇರೋದ್ರಿಂದ ಹುಟ್ಟು ಸಾವು ಎರಡೂ ಒಪ್ಪಬೇಕು. ಲಿಮಿಟೇಷನ್ ಬಂದೋಯ್ತು ಅಲ್ಲಿಗೆ. ಅದಕ್ಕೆ ಆಕಾರನೇ ಒಪ್ತೇ ಹೋಗಿಬಿಟ್ರೆ ಸರಿ ಹೋಗುತ್ತೆ ಅಂತ. ಆಕಾರ ಒಪ್ಪದು ಏನೋ ಅನುಕೂಲ ಏನಂತ ಗೊತ್ತಾ? ಅಡುಗೆ ಮಾಡಿ ಪಾತ್ರೆ ತೊಳಿಬೇಕು, ಅಡುಗೆನೇ ಮಾಡದೆ ಹೋದರೆ ಸತ್ತು ಹೋಗ್ತಾನೆ ಅಷ್ಟೇ. ಅದು ಕೆಲಸ ಕಷ್ಟ ಇದು ಇರೋದೇ ಇಲ್ಲ, ವಸ್ತುನೇ ಇರೋದಿಲ್ಲ ಮಾಡ್ಲಿಕ್ಕೆ ಹೋದರೆ. ಆಕಾರ ಫಾರಮ್ಲೆಸ್ ಅಂದ್ರೇನು? ವಸ್ತು ಇಲ್ಲ ಅಂತ ಆಗಿಬಿಡುತ್ತೆ. ಆದ್ದರಿಂದ ವಸ್ತು ಇರಬೇಕು. ಅದು ಏನಿರಬಾರ್ದು? ಅದಕ್ಕೆ ಲಿಮಿಟೇಷನ್ ಇರಬಾರ್ದು. ಅದು ದೇವ್ರು ಹಾಗಿದ್ದಾರೆ. ಆಕಾಶ ಇದೆ, ಆಕಾಶ ವಸ್ತು ಹೌದಲ್ಲೋ? ಲಿಮಿಟೇಷನ್ ಇದೆಯಾ? ಇಲ್ಲ, ಅದಕ್ಕೆ ಇಲ್ಲ. ಗೊತ್ತಾಯ್ತಾ? ಒಂದು ವಸ್ತುವಿಗೆ ಲಿಮಿಟೇಷನ್ ಇರಬೇಕು ಅಂತ ಹೇಳಿದವ್ರು ಯಾರು? ಫಸ್ಟು ಅದು ತಾವೇ ಮಾಡಿಕೊಂಡ ನಿಯಮಕ್ಕೆ ತಾವೇ ಒಳಗದಾಗಾಯ್ತು. ಐ ಆಮ್ ಹೆಲ್ಪ್ಲೆಸ್, ನಾನೇ ಮಾಡ್ಕೊಂಡಾಗಾಯ್ತು. ಅದು ತಪ್ಪದು. ಆಕಾರ ಎರಡು ವಿಧ, ಅಪ್ರಾಕೃತ ಆಕಾರ, ಪ್ರಾಕೃತ ಆಕಾರ. ಇದು ನಾಶ ಇದೆ, ಅದಕ್ಕೆ ನಾಶ ಇಲ್ಲ. ಅದಕ್ಕೆ ವ್ಯಾಪ್ತಿ ಇದೆ, ವ್ಯಾಪ್ತಿ ಇಲ್ಲ. ನೀವು ಲಿಮಿಟೇಷನ್ ಬಂತು ಹೋಗ್ತೀವಿ ಅಂತ ಲಿಮಿಟೇಷನ್ ಇದ್ದಿರ್ತಾರೆ. ಅದಕ್ಕೆ ಉತ್ತರ ಕೊಡಲಿಕ್ಕೆ ಅನಂತ ಮಂತವದಿವ ಅಂತ ಹೇಳಿದ್ದು. ಕೈ ಪ್ರತಿಯೊಂದು ಅನಂತವಾದಾಗ ಲಿಮಿಟೇಷನ್ ಬರಲೇ ಇಲ್ಲ ದೇವರಿಗೆ. ನಿಲಯ ಅಂದ್ರೇನು? ನೆಲೆ. ಕಲ್ಯಾಣ ಕೊಡೈಕ ಧಾಮನೆ. ಧಾಮ ಅಂದರು ಅಂತೆ, ನಿಲಯ ಅಂದರು ಅಂತ. ಅದರ ಅರ್ಥ ಏನು? ನಿಲಯಕ್ಕೂ ಅಥವಾ ಅಭೇದ. ಗುಣಗಳಿಗೆ ನಿಲಯ. ಆದರೆ ಏನರ್ಥ? ನಮಗೆ ಮನೆ ಇದೆ, ಮನೆಗೂ ನಮಗೂ ಬೇರೆ ಒಂದೇ ಅಲ್ಲ. ಆದರೆ ದೇಹ ನಮಗೆ ಹತ್ರ ಇದೆ, ಇಷ್ಟಾದರೂ ಒಂದಲ್ಲ. ಸ್ವರೂಪ ದೇಹ ಒಂದು. ದೇವರಿಗೆ ಆಕಾರ ಮನೆ ಅಂತ ಹೇಳಿದರೆ ಅದು ಗುಣಗಳೇ ಆತನಿಗೆ ಮನೆ, ಬೇರೆ ಅಲ್ಲ. ಗುಣಗಳೇ ಮನೆ ಹೊರತು ಬೇರೆ ಅಲ್ಲ. ಅಲ್ಲಿ ಅರ್ಥ ಮಾಡಬಾರ್ದು. ಯಾಕೆಂದರೆ ಇರೋದೇನು? ಗುಣಗಳಿಗೆ ನೆಲೆ ಅಂತ ಹೇಳಿದಾಗ ವೈಕುಂಠ ಆಗಬಾರ್ದು, ದೇವರಾಗಬೇಕದನ್ನು. ಗೊತ್ತಾಯ್ತು? ದೇವರಿಗೆ ಅದು ವೈಕುಂಠ ಅಂತ ಜ್ಞಾನಾನಂದ ಇಲ್ಲಿ ಬರಬೇಕು, ಅದಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಅದಕ್ಕೆ ಅಗಣ್ಯ ಗುಣ. ಎಷ್ಟು ಗುಣಗಳಿವೆ ದೇವರಿಗೆ? ಅನಂತ ಗುಣಗಳು, ಗಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನಂತ ಗುಣಗಳಿವೆ. ಮತ್ತು ಎಂಥ ಗುಣಗಳು? ನಿತ್ಯವಾಗಿರ್ತಕ್ಕಂಥ ಗುಣಗಳು, ಅನಿತ್ಯ ಗುಣಗಳಲ್ಲ. ಒಂದು ದೊಡ್ಡ ಪ್ರೊಫೆಸರು ಕೋಮಾದಲ್ಲಿದ್ದಾನೆ, ಏನೂ ಮಾಡೋಂಗಿಲ್ಲ. ಅವನಿಗೇನಿಲ್ಲ ಆಗೋದು, ತಿಳುವಳಿಕೆನೇ ಇಲ್ಲ, ಅವನ ಬಗ್ಗೆ ಏನೂ ಗೊತ್ತಿಲ್ಲ, ಆ ಥರ ಇದ್ದ. ಗೊತ್ತಾಯ್ತಾ? ಭಾರಿ ಜಟ್ಟಿ, ರೋಗ ಬಂದಿದೆ, ಹೋಗ್ಲಿಕ್ಕೆ ಬರೋಲ್ಲ, ಇರಲಿಕ್ಕೆ ಬರೋಲ್ಲ. ರೋಗ ವಾಸಿ ಆದಮೇಲೆ ಗೆಲ್ಲಬಲ್ಲ, ಆಗ ಬರೋಲ್ಲ. ದೇವರು ನಿತ್ಯ ನಿಲಯ ಆಕೃತಿ, ನಿತ್ಯ ಏಕನಿಲಯ. ಮತ್ತು ನಿತ್ಯ ಏಕನಿಲಯ, ಬೇರೆ ಸದಾಗಮೈಕ ವಿಜ್ಞೇಯ. ಅದೇ ನಿತ್ಯ ನಿಲಯ. ಗುಣಗಳಂತ ಇದೆ, ಗುಣಗಳೇ ನಿತ್ಯ ನಿಲಯ. ಅದೇ ಅವನಿಗೆ ಆಕೃತಿ ಹೊರತು ಬೇರೆ ಆಕೃತಿ ಇಲ್ಲ. ಬೇರೆ ಯಾವ ರೂಪ ತೊಗೊಂಡ್ರು ಅದೇ ಆಗಿರುತ್ತೆ. ಬೇರೆ ದೇವತೆಗಳು ಮೂಲ ರೂಪದಲ್ಲಿ ಇರ್ತಾರೆ, ಅವತಾರದಲ್ಲಿ ಬರ್ತಾರೆ, ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಗೊತ್ತಾಯ್ತಾ? ದೇವರಿಗೆ ಆ ಪ್ರಶ್ನೆ ಇಲ್ಲವೇ ಇಲ್ಲ. ಎಲ್ಲ ಏಕ ಅಂತ ಹೇಳಿದರೆ ಎಲ್ಲ ಅವತಾರಗಳು ಹಾಗೇ ಇದೆ, ಎಲ್ಲ ಭಾಗಗಳು ಹಾಗೇ ಇದೆ.
ಅದಕ್ಕೆ ಅಂಥ ಆಕೃತಿಯನ್ನು ಹೊಂದಿದ್ದಾನೆ. ನಿರಾಕಾರತ್ವ ಖಂಡನೆ ಆಯಿತು. ಆ ನಿರಾಕಾರತ್ವ ಅಂತ ಹೇಳಿದರೆ ಆಕಾರಕ್ಕೇನು ಕಾರಣ ಆಯಿತು? ಗುಣಗಳೇ ಕಾರಣ. ಆ ಗುಣಗಳು ಯಾವುದೋ ಜ್ಞಾನಾನಂದಾದಿಗಳು. ಇವತ್ತು ಆಕಾಶಕ್ಕೆ ಎಷ್ಟೇ ಗುಣ ಇದ್ದರೂ ಜ್ಞಾನಾನಂದ ಇಲ್ಲ, ಜಡ ಪದಾರ್ಥ ಅದು. ಗೊತ್ತಾಯ್ತಾ? ದೇವ್ರು ಹಾಗಲ್ಲ. ಅನಂತ ಗುಣಗಳು ಆಕಾಶಕ್ಕಿಲ್ಲ, ಜ್ಞಾನನೇ ಇಲ್ಲ, ಫಸ್ಟು ಆನಂದನೂ ಇಲ್ಲ. ಗೊತ್ತಾಯ್ತಾ? ಅದಕ್ಕೆ ಅಗಣ್ಯ ಗುಣ ನಿತ್ಯೈಕ ನಿಲಯಾಕೃತಿ. ದೇವ್ರ ಬಗ್ಗೆ ಒಂಥರ ನಮ್ಮ ವಿಚಾರಗಳ ಸ್ಪಷ್ಟ ಆಗ್ತಾ ಹೋಗುತ್ತೆ. ವೇಗ ಈ ದೇವ್ರ ಬಗ್ಗೆ ಕೇಳಿರ್ತೇವೆ, ಅದೆಲ್ಲ ಏನಾಗುತ್ತೆ ಈಗ ಕ್ಲಾರಿಟಿ ಬರೋದಕ್ಕೆ ಶುರುವಾಗುತ್ತೆ. ಶಾಸ್ತ್ರ ಓದ್ದ ಬರೋ ಕ್ಲಾರಿಟಿ ಓದ್ದಾಗ ಬರೋದಿಲ್ಲ. ಅಶೇಷ ದೋಷರಹಿತ. ನಮಗೊಂದು ವ್ಯಾಪ್ತಿ ಒಂದು ಎಲ್ಲಿ ಗುಣ ಇರುತ್ತೆ ಅಲ್ಲಿ ದೋಷ ಇರುತ್ತೆ, ಒಂದು ಪದ್ಧತಿ. ಎಲ್ಲಿ ಬೆಳಕು ಅಲ್ಲಿ ಕತ್ತಲೆ, ಹೀಗೆಲ್ಲ ನಮ್ಮದೇ ವ್ಯಾಪ್ತಿಗಳವೆಲ್ಲ ಕೂಡ. ಸುಖ ಇದ್ದಲ್ಲಿ ದುಃಖ ಇರುತ್ತೆ, ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದೆ. ಆದರೆ ದೇವರಂಥವನು ಗುಣಗಳಿದೆ, ದೋಷಗಳಿಲ್ಲೇ ಇಲ್ಲ. ಇದು ಇರೋದು ಯಾಕೆ? ದೇವರವನು, ಅದಕ್ಕೆ ಇಲ್ಲ. ನಮ್ಮಲ್ಲಿ ಎರಡು ಯಾಕಿದೆ? ದೇವರಲ್ಲ, ಆದ್ದರಿಂದ ಇದು. ಮತ್ತು ಏಕನಿಲಯಾಕೃತಿ. ಗುಣಗಳೇ ಜ್ಞಾನಾದಿ ಗುಣಗಳೇ ಸ್ವರೂಪವಾದಾಗ ದೋಷಕ್ಕೆ ಚಾನ್ಸೇ ಇಲ್ಲ. ದೋಷಕ್ಕೆ ಚಾನ್ಸ್ ಯಾವಾಗ ಬರುತ್ತೆ? ಗುಣ ಸ್ವಲ್ಪ ಕಡಿಮೆ ಆದ ತಕ್ಷಣ ಏನು ಮಾಡುತ್ತದೋ ದೋಷ ಎಂಟ್ರಾಗುತ್ತೆ. ಪೂರ್ಣ ಗುಣ ಇದ್ದಾಗ, ನಿತ್ಯ ಗುಣ ಇದ್ದಾಗ ದೋಷಕ್ಕೆ ಅವಕಾಶವೇ ಇಲ್ಲ. ಅದಕ್ಕೆ ಅಶೇಷ ದೋಷರಹಿತ. ಯಾವ ದೋಷವೂ ಇಲ್ಲ ದೇವರಲ್ಲಿ. ಏನೇನು ದೋಷ ಹೇಳ್ತೀಯ ಅದಿಲ್ಲ, ಏನೇನು ಗುಣ ಕೇಳ್ತೀಯ ಅದೇ, ಅಷ್ಟೇ ತಿಳ್ಕೊಂಬಿಟ್ರೆ ಅದು. ಗುಣ ಅಂತ ಏನೇನು ಹೇಳ್ತೀಯೋ ಅದು ದೇವರಲ್ಲಿದೆ, ದೋಷ ಅಂತೇನು ಹೇಳ್ತೀಯೋ ದೇವರಲ್ಲಿಲ್ಲ. ದೇವರು ಸರ್ವಸಮರ್ಥ. ಜೀವ ಆಗಿಬಿಡ್ತಾನೋ ಅಂತ ಕೇಳಿದರೆ, ಜಡ ಆಗಿಬಿಡ್ತಾನೋ, ಸಿಟ್ಟಾಗಬಾರ್ದು. ಏನು ಹೇಳಬೇಕು ಅದಕ್ಕೆ? ದೇವರು ಜೀವ ಆಗೋದು ಗುಣನೋ ದೋಷನೋ? ನೀನೇ ಹೇಳು. ದೋಷ ಆಗ್ತಾನೋ? ಇಲ್ಲ, ಆಗೋದಿಲ್ಲ. ಆಮೇಲೆ ಆಫೀಸರು ಅಟೆಂಡರ್ ಆಗಿಬಿಡ್ತಾನಂತ ಕೇಳಿದರೆ, ಅವ್ರು ಯಾರು ಬೇಕಾದ್ರೆ ಅಟೆಂಡರ್ ಪೋಸ್ಟ್ ಕೊಡ್ತಾರೆ. ಆದರೆ ಕೈ ಮುಗಿತಾರೆ, ಬಂದು ಬರಬೇಡ ಬಾರ ಅಂತ ಹೇಳ್ತಾರೆ. ಯಾಕೆ? ನಿನಗೆಲ್ಲ ದೋಷ ಅದು, ನಿನ್ನ ಗುಣಕ್ಕಲ್ಲ ಅದು. ಆದ್ದರಿಂದ ದೇವರಲ್ಲಿ ಏನಿಲ್ಲ, ಜೀವ ಆಗೋದಿಲ್ಲ. ದೇವರು ಜಡ ಆಗ್ತಾನೋ, ಇನ್ನೂ ದೊಡ್ಡ ದೋಷ ಆಗೋದೇ ಇಲ್ಲ. ಗುಣ ಹೇಳ್ತೀಯ ಇದೆ, ಅವ್ನು ನಿಯಮನ ಮಾಡ್ತಾನೆ, ಏನು ಬೇಕಾದ್ರೂ ಮಾಡ್ತಾನೆ. ನಾವೇ ಹೇಳಬೇಕು. ಕೆಲವು ಪ್ರಶ್ನೆಯಲ್ಲಿ ಉತ್ತರ ಇದೆ. ಗುಣ ಅಂತ ಕೇಳ್ತೀಯೋ ದೋಷ ಅಂತ ಕೇಳ್ತೀಯೋ? ಗುಣ ಅಂತ ಕೇಳೋದೆ ದೇವರಲ್ಲಿದೆ, ಆಯಿತಾ? ದೋಷ ಅಂತ ಹೇಳಿದ್ರೆ ಇಲ್ಲ. ಜನರಲ್ ಆನ್ಸರ್, ಎಲ್ಲೆಲ್ಲೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ನಮ್ಮ ಪ್ರಶ್ನೆ ಇಂಥ ಜನ ಪ್ರಶ್ನೆ ಮಾಡೋರು ಇರ್ತಾರೆ. ಈಗಲ್ಲ ಜನ ಏನೋ ಯೋಚನೆ ಮಾಡಿಬಿಟ್ಟು ಕೂತ್ಬಿಡ್ತಾರೆ ಕೂತ್ಕೊಂಡು. ಹಾಂ, ಹೌದು. ಹಾಂ ಹಾಂ. ಅಶೇಷ ದೋಷ ಅಂತ ಹೇಳಿದಾಗ ಎರಡು ಬೇಕು ನಮಗೆ. ದೋಷಗಳು ಎರಡು ವಿಧ, ನೋನ್ ಆ್ಯಂಡ್ ಅನ್ನೋನ್ ಅಂಥೇಳಿ. ಗೊತ್ತಾಯ್ತಾ? ನೋನ್ ದೋಷಗಳು ಇಲ್ಲ, ಸರಿಯೇ. ಅನ್ನೋನ್ ಇರ್ಬೋದಲ್ಲ, ಗುಣಗಳು ಹಾಗೇನೆ. ನಮಗೆ ಗುಣಗಳು ಅನ್ನೋನ್ ಗುಣ ದೇವರಲ್ಲಿದೆ, ನಾವು ಕೇಳಿರೋ ಗುಣ ಅಲ್ಲ. ಅದಕ್ಕೆ ಗುಣಾಶ್ರುತಾ ಸುವಿರುದ್ಧಾಶ್ಚ ದೇವೇ ಸಂತಿ ಅಶ್ರುತಾ ಅಪಿ. ದೇವರಲ್ಲಿ ನಾವು ಕೇಳಿದ ಗುಣವೂ ಇದೆ, ಕೇಳದೇ ಇದ್ದ ಗುಣಗಳೂ ಇವೆ. ಸೊ ಕೇಳಿದ ದೋಷ ಇಲ್ಲ, ಕೇಳದೇ ಇರೋ ದೋಷಗಳೂ ಇಲ್ಲ. ಅದು ಪ್ರಶ್ನೆ ಮಾಡಿ ನೋಡಿ, ಯಾವ್ದು ನಾವು ಇಲ್ಲ ಅಂತ, ಯಾವುದೋ ಒಂದು ದೋಷ ಇದೆಯಪ್ಪ, ಅದಿದೆಯಾ ಅಂತ ಕೇಳಿದರೆ ಇಲ್ಲ. ಅದು ಅಶೇಷ ಅಂತ ಹೇಳ್ಬಿಟ್ಟು. ಶೇಷ ಅಂದರೆ ಉಳಿಯೋದು, ಅಶೇಷ ಅಂದರೆ ಏನು ದೋಷ ಹೆಸರೇ ಇಲ್ಲ, ಆ ರೀತಿ ಇರ್ತಾನೆ. ಇದು ಪ್ರಿಯತಾಂ ಕಮಲಾಲಯ ಅಂತ. ಇನ್ನೇನು ಎಲ್ಲ ಇವೆಲ್ಲ ಹೇಳಿದ್ರಿ, ಬಹಳಷ್ಟು ಎಲ್ಲ ಇವೆ, ಇವೆಲ್ಲ ಕೂಡ ಇದೆ. ಗುಣಗಳಿವೆ, ದೋಷರಾಹಿತ್ಯ ಇದೆ ಅಂತ ಕೇಳಿದರೆ ಅವರಿಗೆ ಆಲಯ, ಅವ್ರ ಮೇಲಿದ್ದಾನೆ. ಅಂದಮೇಲೆ ಏನಾಯ್ತು? ಈಗ ಸರ್ವೋತ್ತಮತ್ವ ಬಂದೋಯ್ತು. ಗೊತ್ತಾಯ್ತು? ಲಕ್ಷ್ಮೀದೇವಿಗೆಲ್ಲ ಗುಣಗಳಿದೆ. ಎಲ್ಲೆಲ್ಲಿ ಒಂದೇ ಒಂದೆಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಂ ತಕ್ಷಣವೇ ಅವೆಲ್ಲ ಲಕ್ಷ್ಮಿಗಿದೆ ಗುಣಗಳೆಲ್ಲ. ಅದಕ್ಕೇನು ಸೇರಿಸಿದ್ರು? ಅವರಿಗೆ ಪತಿ ಬೋಧೋಯ್ತಾರೆ. ಆದ್ದರಿಂದ ಮತ್ತೆ ನಿನ್ಯಾರಿಗಲೇ ಇಲ್ಲ, ಅಲ್ಟಿಮೇಟ್ ಅವರು ಅವ್ರ ಮೇಲಿರೋದ್ರಿಂದ ಮತ್ತೆ ದೇವ್ರ ಬಗ್ಗೆ ಮಾತಾಡೋಂಗಿಲ್ಲ. ಸರ್ವೋತ್ತಮ, ಆ ರೀತಿ ಸರ್ವೋತ್ತಮ. ನಮಗೆ ಗೊತ್ತಿರೋದ್ರೆ ಸರ್ವೋತ್ತಮ ಅಲ್ಲ. ಯಾವ ಕಾಲಕ್ಕೆ ಏನೇ ವಿಚಾರ ಮಾಡಿದ್ರೆ ಅವನೊಬ್ಬನೇ ಸರ್ವೋತ್ತಮ, ಅಲ್ಟಿಮೇಟ್. ಈ ಕಾನ್ಸೆಪ್ಟ್ ಬಂದರೆ ಅದು ಸರ್ವೋತ್ತಮತ್ವ. ನಮಗೆ ವಿಷ್ಣು ದೇವರು, ಅವರಿಗೆ ಶಿವ ದೇವರು, ಇನ್ನೊಬ್ಬರಿಗೆ ಗಣೇಶ ದೇವರು. ಹಾಗಲ್ಲ. ಇದು ಎಲ್ಲರಿಗೂ, ಅಪೋಸಿಷನ್ ಪಾರ್ಟಿಗೂ ಗೌರ್ಮೆಂಟ್ ಯಾರ್ದು ಒಂದೇ. ಅವ್ರು ಗೌರ್ಮೆಂಟ್ ಮಾಡ್ಕೊಳ್ಳೋಕೆ ಬರೋಲ್ಲ. ಮತ್ತು ಗೌರ್ಮೆಂಟ್ ಅವ್ರು ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕೆ? ಅವರು ಹೇಳಬೇಕೀಗ. ಮುಖ್ಯಮಂತ್ರಿ ಯಾರು ಅಂದರೆ ಅವರೇ ಹೇಳಬೇಕು, ಬೇರೆ ದಾರಿ ಇಲ್ಲ. ನಾನು ಅಂತ ಹೇಳ್ಕೊಂಡಾಗಿಲ್ಲ. ಪ್ರಧಾನಮಂತ್ರಿ ಯಾರು? ಶತ್ರುಗಳು ಅವ್ರ ಹೆಸರು, ಬೇರೆ ಹೆಸರು ಹೇಳಾಗಿಲ್ಲ. ಇದು ಗೌರ್ಮೆಂಟ್ನಲ್ಲಿ ಹೇಗೋ ದೇವರು ಸರ್ವೋತ್ತಮನೇ. ಇವತ್ತು ನಮಗೆ ಸರ್ವೋತ್ತಮ, ನೀವು ಸರ್ವೋತ್ತಮ ಅಂತ ಹೇಳಬಾರ್ದು. ಸರ್ವೋತ್ತಮ ಸರ್ವರಿಗೂ ಉತ್ತಮ, ಸರ್ವರ ದೃಷ್ಟಿಯಲ್ಲೂ ಉತ್ತಮ, ಸರ್ವ ರೀತಿಯಲ್ಲೂ ಉತ್ತಮ. ಆ ರೀತಿ ತಿಳ್ಕೊಬೇಕು ಹೊರತು ನಮ್ಮ ಬಾಯಲ್ಲಿ ಸರ್ವೋತ್ತಮ ಅಂತ ಹೇಳಬಾರ್ದು. ನಮ್ಮೂರಲ್ಲಿ ಅವನೇ ವರ್ಲ್ಡ್ ಫೇಮಸ್ ಅಂದಾಗುತ್ತೆ. ಊರಲ್ಲಿ ವರ್ಲ್ಡ್ ಫೇಮಸ್ ಆಗಾಗ್ತಾರೋ? ಊರೇ ವರ್ಲ್ಡ್ ಅಲ್ಲ ಫಸ್ಟು. ಅಂದರೆ ಲಿಮಿಟೆಡ್ ಗ್ರೇಟ್ನೆಸ್ ಅದು ದೇವರದಲ್ಲ. ತುಂಬ ಜನ ದೇವರು ದೊಡ್ಡವರು ಅಂತ ತಿಳ್ಕೊಂಡ್ರು, ನಮಗಿಂತ ಸ್ವಲ್ಪ ದೊಡ್ಡವನು ಅಂತೇಳಿ. ಉಳಿದ ಮತ್ತವರೆಲ್ಲ ಹೇಳಿದ್ದು ಹಾಗೇನೆ, ಅದಲ್ಲ. ಕಮಲಾಲಯ
ಅದೇನಾಗಬೇಕು ನಮಗೆ ಏನು ಪ್ರೀತನಾಗಬೇಕಷ್ಟೇ. ನಾವೇನು ಕೊಡೋದಕ್ಕೇನೇ ಇಲ್ಲ ಅಂತಿನಲ್ಲಿ. ಯಾಕೆ ಏನು ಕೊಟ್ಟರು ಏನಾಗಿದೆ ದೇವರಲ್ಲಿ ಅದು ಇನ್ಫೈನೈಟ್ ಇದೆ. ಮತ್ತು ಇದೇ ಅಲ್ಲ, ಇನ್ಫೈನೈಟ್ ಇದೆ. ದೋಷ ಕೊಡ್ಲಿಕ್ಕೆ ಹೋದ್ರೆ ತೊಗೊಳ್ಳೋದಿಲ್ಲ, ಗುಣ ತೊಗೊಳಕ್ಕೆ ಹೋದರೆ ಅಷ್ಟಿದೆ. ಅಂದಮೇಲೆ ಪ್ರಸನ್ನನಾಗಬೇಕಷ್ಟೆ, ಇನ್ನೇನು ಮಾಡೋಂಗಿಲ್ಲ. ದಾಡಿ ದೊಡ್ಡವ್ರ ಹತ್ರ ಏನು ತೊಗೊಂಡವ್ರು ಏನು ಅನಿಸುತ್ತೆ ನಮಗೆ, ಅವ್ರಿಗೆ ಕೊಡೋದಲ್ಲ ಅವ್ರಿಗೆ ಕೊಡೋದಲ್ಲ ಇದು ಅನಿಸ್ಬಿಡೋದು ಕೊಡ್ಲಿಕ್ಕೆ ಹೋದಾಗ. ಅಟ್ಲೀಸ್ಟ್ ಕೊನೆಗೆ ಏನು ಮಾಡಬೇಕು, ನಮ್ಮಲ್ಲಿ ಬೆಸ್ಟ್ ಕೊಡಬೇಕಷ್ಟೆ. ನಮ್ಮಲ್ಲಿ ಏನು ಬೆಸ್ಟ್ ಅದನ್ನು ಕೊಡ್ಬೋದು. ಹೊರತು ಕೇಳಿದರೆ ನಮಗೆ ಇರೋದೇ ಎಷ್ಟು, ಸುಧಾಮ ಹೇಳಿದ್ನಲ್ಲ ಹಾಗೆ. ಅದೇ ಹೊರತು ನಮ್ಮಲ್ಲಿ ಒಳ್ಳೇದು ಇಟ್ಕೊಂಡು ಕೆಳದು ಕೊಟ್ಟಿದೆ ಬೆಸ್ಟ್ ಅಂತ ಕರಿಬಾರ್ದು. ಅದಕ್ಕೆ ನಾವು ಬೆಸ್ಟ್ ನಮ್ಮಲ್ಲಿರೋದು ಭಕ್ತಿ, ಗೊತ್ತಾಯ್ತಾ? ಅದು ಮಾಡಿಬಿಟ್ರೆ ಆಯ್ತು ಅಷ್ಟೆ. ಯಾಕೆ ದೇವರಲ್ಲಿ ಇಲ್ಲದಿರೋದು ಒಂದೇ ಗುಣ, ಭಕ್ತಿ ದೇವರಲ್ಲಿಲ್ಲ. ಇದೆಲ್ಲ ಇದೆ ಮೈನಸ್ ಭಕ್ತಿ. ಬಟ್ ನಮ್ಮಲ್ಲಿ ಗುಣ, ದೇವರಲ್ಲಿ ದೋಷ ಇದ್ದರೆ ಅದು. ಯಾಕೆ ಭಕ್ತಿ ಅಂದರೆ ಏನು ಬಂತು, ಇನ್ನೂ ಮೇಲಿದ್ದಾನೆ ಅಂತ ಅರ್ಥ. ಮೇಲಿಲ್ಲ ಆದರೆ ಭಕ್ತಿ ಮಾಡೋದಿಲ್ಲ, ಆ ಗುಣ ಆಯಿತು. ನಮ್ಮಲ್ಲಿ ಗುಣ ಭಕ್ತಿ ಮಾಡೋರು ದೋಷ ಆಗುತ್ತೆ. ಯಾಕೆಂದ್ರೆ ಮೇಲವ್ರು ಇದ್ದಾರೆ ಭಕ್ತಿ ಮಾಡೋದಿಲ್ಲ ಅಂದರೆ ದೋಷ ನಮಗೆ. ಮೇಲವ್ರು ಇಲ್ಲ ಆದ್ದರಿಂದ ಮಾಡೋದಿಲ್ಲ ಅಂದರೆ ಅದು ಗುಣ, ಗೊತ್ತಾಯ್ತಾ? ಇದು ಆ ದೃಷ್ಟಿಯಿಂದ ನಾವು ಭಕ್ತಿ ಮಾಡಬೇಕು. ಆತ ಪ್ರಸನ್ನನಾಗ್ತಾನೆ ಇಷ್ಟೇ. ನಾರಾಯಣೋ ಅಗಣ್ಯಗುಣ ನಿತ್ಯೈಕ ನಿಲಯಾಕೃತಿ ಅಶೇಷ ದೋಷರಹಿತ ಪ್ರಿಯತಾಂ ಕಮಲಾಲಯ ಇಟ್ಟು ಶುರು ಮಾಡ್ತಾರೆ. ಇದಕ್ಕೆ ಇನ್ನೊಂದು ಹೆಸರಿದೆ, ಉಪಾಧಿ ಖಂಡನ ಅಂತ ಒಂದು ಹೆಸರು, ಇನ್ನೊಂದು ತತ್ವಪ್ರಕಾಶಿಕ ಅಂತ ಹೆಸರಿದೆ. ಟೀಕಾರ ಹೇಳ್ತಾರೆ, ಹೇಳ್ಬೇಕಾದ್ರೆ ತತ್ವಪ್ರಕಾಶಿಕ ವ್ಯಾಖ್ಯಾಂ ಕುರ್ಮಃ. ತತ್ವಪ್ರಕಾಶಿಕ ವ್ಯಾಖ್ಯಾನ ಮಾಡ್ತಾರೆ. ಅವನ ಹೆಸರು ತತ್ವಪ್ರಕಾಶ, ಅವರು ಬರೆದಿದ್ದಿದೆ, ಅವರಿಟ್ಟ ಇದನ್ನೇ ಹೆಸರು ನೋಡಿ ಅಲ್ಲಿ ಇಟ್ಟಿದ್ದಾರೆ ತತ್ವಪ್ರಕಾಶಿಕ. ಈಗ ತತ್ವ ಸಂಖ್ಯಾನ ತತ್ವಪ್ರಕಾಶ ಮಾಡ್ತೇವೆ ನಾವೀಗ. ನಮ್ಮ ತತ್ವ ಇನ್ನೂ ನಾವು ಇದು ಮಾಡ್ತೀವಿ, ಇಲಿಮಿನೇಟ್ ಮಾಡ್ತೇವೆ ಅಂದರೆ ಉಳಿದ ಮತ್ತು ಖಂಡನೆ ಮಾಡಿದ್ರೆ ನಮ್ಮ ತತ್ವ ಸ್ಪಷ್ಟ ಆಗುತ್ತೆ ಅಂತ ಅರ್ಥ. ಆಚಾರ್ಯ ಇಟ್ಟ ಹೆಸರು ತತ್ವಪ್ರಕಾಶಿಕ. ಅಶೇಷ ದೋಷರಹಿತ ಪ್ರಿಯತಾಂ ಕಮಲಾಲಯ ಅಂತ ಪರಮಾತ್ಮ ಪ್ರಸನ್ನನಾಗಲಿ ಇಷ್ಟು ಹೇಳಿ ಈಗ ಗ್ರಂಥ ಪ್ರಾರಂಭ ಮಾಡ್ತಾರೆ ಆಚಾರ್ಯರು. ಇದು ಇಷ್ಟೊತ್ತು ಕೂಡ ಆಚಾರ್ಯ ಮಾಡಿದ ಮಂಗಳಾಚರಣೆ, ಟೀಕಾರರ ಮಂಗಳಾಚರಣೆ ಬೇರೆ ಇದೆ, ಇಲ್ಲಿ ಹಾಕಿಲ್ಲ. ಅಜ್ಞಾತ ಅಖಿಲ ಸಂವೇತ್ತು ಘಟತೇನ ಕುತಶ್ಚನ, ಹೀಗೆ ಶುರುವಾಯಿತು. ಒಂದು ಗ್ರಂಥ ಓದ್ಬೇಕಾದ್ರೆ ಏನಿರಬೇಕು, ಅಧಿಕಾರಿ, ವಿಷಯ, ಪ್ರಯೋಜನ ಮತ್ತು ಸಂಬಂಧ 4 ಒಟ್ಟಿಗೆ ಸೇರಿ ಅಂತ ಹೇಳ್ತಾರೆ. ಅನುಬಂಧ ಚತುಷ್ಟಯ 4 ಇರಬೇಕು. ಒಂದಿಲ್ಲದೆ ಹೋದರೆ ಏನಲ್ಲ ಅದು ಸಿಂಪಲ್. ಪುಸ್ತಕ ತಗೋತೀವಿ ಫಸ್ಟ್, ಅವಾಗ ಟೈಟ್ಲ್ ನೋಡ್ತಾನೆ, ಆಮೇಲೆ ಆಥರ್ ನೋಡ್ತಾನೆ, ಗೊತ್ತಾಯ್ತಾ? ಆಥರ್ ನೋಡಿಬಿಟ್ಟು ಉಪಯೋಗ ಯಾವ ಕೋರ್ಸ್ಗೆ ನೋಡ್ತಾನೆ, ಆಮೇಲೆ ದುಡ್ಡು ಕೊಟ್ಟು ತೊಗೋತಾನೆ. ಇಷ್ಟೇ, ಎಲ್ಲ ಇದೆ, ದುಡ್ಡೇ ಇಲ್ಲ ತೊಗೊಳೋದಕ್ಕೆ, ಸಂಬಂಧನೇ ಬರಲಿಲ್ಲ. 3 ಇದೆ ಈಗ. ಸೊ ನೇಮ್ ಆಫ್ ದಿ ಬುಕ್ ಇಲ್ಲದೆ ಯಾರೂ ಪುಸ್ತಕ ತೊಗೊಳೋದಿಲ್ಲ. ಫಸ್ಟ್ ಪೇಜಲ್ಲಿ ಹಾಕೋದೇ ಅದನ್ನು. ಸೊ ಇವ್ರು ಅಡ್ರೆಸ್ ಕೊಡ್ಲಿಕ್ಕೆ ಹೋದರೆ ಫಸ್ಟ್ ಏನು ಹಾಕ್ಬೇಕು ನೀವೀಗ, ವಿಷಯ, ಆಮೇಲೆ ಆಥರ್ ಅದು ಅಧಿಕಾರಿ, ಗೊತ್ತಾಯ್ತಾ? ಫಾರ್ ಅಧಿಕಾರಿ, ಬರೆಯೋ ಅಧಿಕಾರಿ ಒಬ್ಬ, ಕೇಳೋ ಅಧಿಕಾರಿ ಒಬ್ಬ. ಫಾರ್ ಬಿ ಎಸ್ ಸಿ ಸ್ಟೂಡೆಂಟ್ಸ್ ಹಾಕಿದೆ. ಫಾರ್ ಫಸ್ಟ್ ಬಿ ಎಸ್ ಸಿ ಸ್ಟೂಡೆಂಟ್ಸ್ ಅದು ಬೇರೆ ಜೊತೆಗೆ. ಯಾರಿಗಿಲ್ಲ ಅದೀಗ? ಸೆಕೆಂಡ್ ಥರ್ಡ್ಗಿಲ್ಲ. ಫಾರ್ ಪ್ರೈಮರಿ ಕ್ಲಾಸ್ ಬೇರೆಯವ್ರಿಗಿಲ್ಲ. ಆ ರೀತಿ ವಿಭಾಗ ಅಧಿಕಾರಿಗಳು, ಅವರ ಅಧಿಕಾರ ಎಲಿಜಿಬಲ್ ಅಂತ. ಅಧಿಕಾರಿ ಅಂದರೆ ಆಫೀಸರ್ ಅಂತ ಅರ್ಥ ಮಾಡ್ಕೋಬಾರ್ದು, ಎಲಿಜಿಬಲ್ ಅಂತ. ಎಲಿಜಿಬಿಲಿಟಿ ಟು ಅಪ್ಲೈ. ಕೆಲಸ ನೋಡ್ತಾರೆ, 2 ಲಕ್ಷ ರೂಪಾಯಿ ಸಂಬಳ ನೋಡ್ತಾರೆ, ಅಪ್ಲೈ ಮಾಡಲಿಕ್ಕೆ ಎಲಿಜಿಬಿಲಿಟಿ ಹಾಕ್ತಾರೆ. ಈ ಕೋರ್ಸ್ ಮಾಡಿದವರು ಮಾತ್ರ ಹಾಕಬೇಕು, ಬೇರೆಯವ್ರು ಹಾಕಾಗಿಲ್ಲ. ಇವರು ಮುಚ್ಚಿಟ್ಬಿಡೋ, ಅಯ್ಯೋ ಗೋವಿಂದ ಅಂತ ಇಟ್ಬಿಡೋದು. ಯಾಕೆ? ಅರ್ಹತೆ ಇಲ್ಲ ಅವನಿಗೆ. ಅವ್ರಿಗೆ ಕೊಟ್ಟಿರೋ ಸಭೆಗೆ ಅರ್ಥಾತ್ ಸಂಬಂಧ ಇಲ್ಲ, ಹೋಯ್ತಾರೆ. ಎಷ್ಟು ಒಳ್ಳೆಯ ಸಂಬಳ, ಉಪಯೋಗ ಇಲ್ಲ. ಆದರೆ 3ನೇ ನೋಡ್ತಾನೆ, 2 ಇದೆ, ತನಗಿಂತ ಏನು ಕೆಲಸದಲ್ಲಿದ್ದ ಅದಕ್ಕಿಂತ ಕಡಿಮೆ ಸಂಬಳದ್ದಿದೆ, ಏನು ಮಾಡ್ತಾನೆ? ಪ್ರಯೋಜನ ಇಲ್ಲ. ಯಾಕೆ? ಇನ್ನು ಲೋಗಿ ಹೋಗ್ತಾನೆ, ಮೇಲಕ್ಕೆ ಹೋಗಲ್ಲ ಅವನು, ಅದಕ್ಕೂ ಅಪ್ಲೈ ಮಾಡೋದು. ನೋಡ್ತಾನೆ, ಜಾಸ್ತಿ ಅವ ಮಾಡ್ತಾನೆ, ಸೇನಾಗಿದ್ರು ಕೂಡ. ಎಲ್ಲ ಆಗಿಬಿಟ್ಟಿದೆ, ಬಟ್ ಅದು ಬೇರೆ ಇದೆ, ಅದು ತಕ್ಷಣ ಮಾಡ್ತಾರೆ. ಇವೆಲ್ಲ ಲೋಕದಲ್ಲಿ ಕಂಡಿರೋದೇ, ಶಾಸ್ತ್ರಕ್ಕೆ ಯೋಚನೆ ಮಾಡೋದಿಲ್ಲ, ಅವ್ನು ಕಣ್ಣು ಮುಚ್ಕೊಂಡು ಹೋಗಿಬಿಡ್ತಾನೆ ಅಷ್ಟೆ. ಅಜ್ಞಾತ ಅಖಿಲ ಸಂವೇತ್ತು ಘಟತೇನ ಕುತಶ್ಚನ ಇಷ್ಟು ಹೇಳಿ, ನಿಮ್ಮ ಪ್ರಕಾರ ಯಾರಪ್ಪ ಅಧಿಕಾರಿಗಳು ಶಾಸ್ತ್ರ ಓದಲಿಕ್ಕೆ? ಅಜ್ಞಾನಿಗಳಾಗಬೇಕು. ಪ್ರಯೋಜನ ಏನು? ಅಜ್ಞಾನ ನಿವೃತ್ತಿ ಆಗಬೇಕು, ಹೊತ್ತಾನೆ? ಇಲ್ಲಿ ಅಜ್ಞಾನಿ ಇರಬೇಕಾದ್ರೆ ಫಸ್ಟ್ ಏನಿರಬೇಕು? ಅಜ್ಞಾನ ಅಂತ ಒಂದು ಇರಬೇಕು. ಅಜ್ಞಾನ ಇದ್ಮೇಲೆ ಯಾರಿಗೆ ಬರಬೇಕದು? ಯಾರ್ಯಾರು ಒಬ್ಬರಿಗೆ ಬರೋದು. ಈ ಅಜ್ಞಾನ ಪ್ರೂವ್ ಮಾಡಲಿಕ್ಕೆ ನಿಮಗೆ ಆಗೋದಿಲ್ಲ ಅಂದಮೇಲೆ ವಿಷಯನೇ ಇಲ್ಲ. ಅಜ್ಞಾನ ನಿವೃತ್ತಿ ಪ್ರಯೋಜನವೇ ಇಲ್ಲ. ಅಜ್ಞಾನ ಯಾರಿಗಿರಬೇಕು? ಅವನು ಅಜ್ಞಾನಿ, ಅವನೂ ಇಲ್ಲ. ಅಜ್ಞಾನ ಇಲ್ಲದ ಮೇಲೆ ಮನೆಯೇ ಇಲ್ಲ ಅಂದರೆ ಅಡ್ರೆಸ್ ಕೊಡು ಅಂದಾಗತ್ತೆ. ಮನೆ ಅಡ್ರೆಸ್ ಕೊಡು, ಮನೆಯೇ ಇಲ್ಲ, ಏನು ಕೊಡಬೇಕೀಗ? ಅದನ್ನು ಹೇಳ್ತಾರೆ. ಅನಾರಂಭಣೀಯ ಅನುಪಾದೇಯ ಅಂತ ಅರ್ಥ. ಆರಂಭ ಮಾಡೋದು ಅಂದರೆ ಓದಿ ಉಪಯೋಗ ಪಡೆಯೋದು, ಅದಿಲ್ಲ. ಯಾವುದೋ ಹೇಳ್ತಾನೆ ಇವತ್ತು, ಯಾವುದೋ ಭಾಳ ಚೀಪಾಗಿಬಿಟ್ಟಿದೆ ಈರುಳ್ಳಿ, ನಮಗೇನು ಉಪಯೋಗ ಇಲ್ಲ ಅದರಿಂದ. ಯಾತಕ್ಕೆ?
ನಮ್ಗೆ ಬೇಕೇ ಇಲ್ಲ. ಫಸ್ಟ್ ನಾವು ಕ್ಯಾಂಡಿಡೇಟ್ಸೇ ಅಲ್ಲ ತೊಗೊಳೋದಕ್ಕೋಸ್ಕರ. ಚೀಪ್ ಆದರೂ ಅಷ್ಟೇ, ಹೆಚ್ಚಾದರೂ ಅಷ್ಟೇ, ನೋ ಡಿಫರೆನ್ಸ್. ನಮ್ಗೆ ಬೇಕಾದಾದರೆ ಫಜೀತಿ ಆಗತ್ತೆ. ಈಗ ಹೇಳ್ತಾರೆ, ಈಗ ಅಜ್ಞಾನ ಒಂದಿದ್ದರೆ ಯಾರಿಗೆ ಬರಬೇಕು ಅಜ್ಞಾನ ಅಂತ ಪ್ರಶ್ನೆ. ಯಾರಿಗೆ ಅಜ್ಞಾನ ಬರಬೇಕು ನಿಮ್ಮ ಪ್ರಕಾರ ಹೇಳಿ. ಇಲ್ಲೇ ಸಿಟ್ಟಾಗೋಕೋ ಏನು ಪ್ರಶ್ನೆ ಇಲ್ಲ. ಯಾರಿಗೆ ಬರಬೇಕಪ್ಪ ಅಜ್ಞಾನ? ಅವ್ರು ಹೇಳೋದಿಷ್ಟೇ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವ ನಾಪರಃ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವ ನಾಪರ. ಅವ್ರ ಸಿದ್ಧಾಂತ ಇಷ್ಟು. ಅಂದರೆ ಬ್ರಹ್ಮ ಒಂದೇ ಸತ್ಯ, ಉಳಿದೆಲ್ಲ ಮಿಥ್ಯ. ಸರಿಯಾಗಿ ಬ್ರಹ್ಮ ಒಂದೇ ಸತ್ಯ. ಅಜ್ಞಾನ ಬಂದಿದೆ, ಜೀವನಿಗೆ ಅಜ್ಞಾನ ಅಂತ ಹೇಳಬಾರ್ದು. ಯಾತಕ್ಕೆ? ಅವನಿಲ್ಲೇ ಇಲ್ಲ. ಫಸ್ಟು ಜೀವನೂ ಇಲ್ಲ, ಜಡನೂ ಇಲ್ಲ. ಇರೋದು ಜೀವ ಅಂತೇಳಿ ಅದು ಬ್ರಹ್ಮನೇ. ಅವನು ಜೀವ ಯಾರು? ಬ್ರಹ್ಮನೇ, ಬೇರೆ ಅಲ್ಲ. ಅವನು ಬ್ರಹ್ಮನೇ. ಸೊ ಅಜ್ಞಾನ ಬಂದಿದ್ದಕ್ಕೆ ಆದ. ಅಜ್ಞಾನ ಯಾರಿಗೆ ಬಂತು ಅಂತ ಪ್ರಶ್ನೆ. ಈಗ ಯಾರಿಗೆ ಬಂತು ಅಜ್ಞಾನ? ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಬೇಕಿತ್ತು. ಪೂರ್ತಿ ಬೇಸಿಸನ್ನು ಆಚಾರ ಅಟ್ಯಾಕ್ ಮಾಡ್ತಿರೋದು. ಇರೋದೇ ಒಂದು ವ್ಯಕ್ತಿ, ಉಳಿದು ಯಾವುದೂ ಇಲ್ಲೇ ಇಲ್ಲ. ಉಳಿದು ಯಾವುದೂ ಇಲ್ಲ. ಆಮೇಲೆ ನಾರಾಯಣ ಇದ್ದ, ಸೃಷ್ಟಿ ಮಾಡಿದ, ಪ್ರಾಬ್ಲಮ್ ಇಲ್ಲ ನಮ್ಮಲ್ಲಿ. ಅಲ್ಲಿ ಬ್ರಹ್ಮ ಇದ್ದಾನೆ, ಅವನೊಬ್ಬನೇ ಇರೋದು. ಅಜ್ಞಾನ ಬಂದಿದ್ದರೆ ಹೀಗಾದ. ಅಜ್ಞಾನ ಯಾರಿಗೆ ಬರಬೇಕು? ಬ್ರಹ್ಮನಿಗೆ ಬರಬೇಕು. ಯಾವತ್ತಾನೆ ಅಜ್ಞಾನ ಬ್ರಹ್ಮನಿಗೆ ಬರಬೇಕು. ಸಾಧ್ಯನಾ? ಯಾಕೆ? ಅಜ್ಞಾತ ಅಖಿಲ ಸಂವೇತ್ತು ಘಟತೇನ ಕುತಶ್ಚನ. ಬ್ರಹ್ಮನ ಪ್ರಕಾರ, ನಿಮ್ಮ ಪ್ರಕಾರ ಬ್ರಹ್ಮ ಯಾರಪ್ಪ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸರ್ವಜ್ಞ. ಇವರೇನು ವೇದ ಒಪ್ಪಿದ್ದಾರೆ, ವೇದದ ವಾಕ್ಯಗಳು. ಸರ್ವಜ್ಞ ಅಂತ ಕರೆದ ಮೇಲೆ ಏನು ಬರೋ ಚಾನ್ಸ್ ಇಲ್ಲ. ಸರ್ವಜ್ಞ ಅನ್ನೋದು ಅಜ್ಞಾನ ಬರೋದಿಲ್ಲ. ಮೂಕ ಅನ್ನೋದು ಮಾತಾಡ್ತಾನೆ ಎಂಬುದು ಕಾಂಟ್ರಡಿಕ್ಷನ್. ಅದು ದೇರ್ಫೋರ್ ಆತ ಅಜ್ಞಾನ ಬರೋ ಚಾನ್ಸೇ ಇಲ್ಲ. ಆಯಿತಾ? ಈಗ ಅಜ್ಞಾನ ಬರೋ ಚಾನ್ಸ್ ಇಲ್ಲೇ ಇಲ್ಲ. ನಮಗೆ ಅಜ್ಞಾನ ಅಂದರೆ ಪ್ರಾಬ್ಲಮ್ ಇಲ್ಲ. ಯಾತಕ್ಕೆ? ನಾವು ಸರ್ವಜ್ಞರಲ್ಲ. ಇವತ್ತು ಯಾವುದೇ ಒಂದು ಕೋರ್ಸ್ ಮಾಡಿದ್ರು ಅದು ಒಂದು ಬೇರೆ ವಿಷಯ ಗೊತ್ತಿಲ್ಲ ಅವನಿಗೆ. ಅಜ್ಞಾನ ಒಪ್ಕೊಂಡ್ಬಿಡ್ತೀವಿ. ಪ್ರತಿಯೊಬ್ಬರೂ ಅಜ್ಞಾನಿಗಳೇ. ಇವತ್ತು ಡಾಕ್ಟ್ರು, ಇಂಜಿನಿಯರಿಂಗ್ ಅಜ್ಞಾನಿ, ಇಂಜಿನಿಯರ್ ಡಾಕ್ಟ್ರ್ ಅಜ್ಞಾನಿ. ಬರೀ ಅಜ್ಞಾನಿಗಳ ಸಂಖ್ಯೆನೇ ಜಾಸ್ತಿ ಇದೆ. ನಾವು ಏನು ಗೊತ್ತಿಲ್ಲ ಅಂತ ಹಾಕ್ತಾ ಹೋದರೆ ದೊಡ್ಡದಾಗಿಬಿಡುತ್ತೆ. ಅದು ಗೊತ್ತಿರೋದು ಮಾತ್ರ ಹಾಕ್ಕೊಂಡ್ಬಿಡ್ತಾರೆ ಅಷ್ಟೇ. ಉಳಿದು ಹೇಳೋಕ್ಕೆ ಸಾಧ್ಯ. ಗೊತ್ತಿಲ್ಲದಿರೋದು ಭಾರಿ ಜಾಸ್ತಿ ನಮಗೆ ಅಲೋಡೋದು. ಅಜ್ಞಾನ ಇದೆ ಅಂದರೆ ಒಪ್ಪಿಟ್ಬಿಡ್ತೇವೆ. ಆದರೆ ಯಾರಿಗೆ ಹೇಳಬಾರ್ದು ಇದನ್ನು? ದೇವರಿಗೆ ಹೇಳಬಾರ್ದು. ಯಾಕೆ? ಗುಣಪೂರ್ಣ ದೇವರು. ನಾವು ಹೇಳೋದಿಲ್ಲ ಅಂದರೆ ನೀವು ಹೇಳೋದಿಲ್ಲ. ಶಾಸ್ತ್ರ ಹೇಳಿದೆ. ಯಾವ ಶಾಸ್ತ್ರ ಇಟ್ಕೊಂಡು ವಾದ ಮಾಡ್ತಿದ್ದೀರೋ ಆ ಶಾಸ್ತ್ರ ಹೇಳಿದೆ. ದೇವರು ಏನಂತ ಹೇಳಿದೆ ದೇವರ ಬಗ್ಗೆ? ಸರ್ವಜ್ಞ. ಅವನ್ಯಾರು? ಅಜ್ಞಾತ ಅಖಿಲ ಸಂವೇತ್ತು. ಅಖಿಲ ಅಂದರೆ ಸರ್ವ, ಸಂವೇತ್ತು ಅಂದರೆ ಜ್ಞಾನ. ಅಖಿಲ ಸಂವೇತ್ತು ಸರ್ವಜ್ಞ. ಸರ್ವಜ್ಞರಿಗೆ ಅಜ್ಞಾನ ಹೇಗೆ ಹೇಳ್ತೀನಿ ನೀನೀಗ? ಅದಕ್ಕೆ ನಾವು ಹೇಳಿದ್ವಿ, ಆಚಾರ್ಯ ಹೇಳ್ತಾರೆ, ಸ್ವಭಾವಜ್ಞಾನವಾದಸ್ಯ ನಿರ್ದೋಷತ್ವ ನ ತದ್ಭವೇತ್. ಜೀವನಿಗೆ ಸ್ವರೂಪದಲ್ಲಿ ಅಜ್ಞಾನ ಇದ್ದರೆ ಸಮಸ್ಯೆ, ಏನು ಸಮಸ್ಯೆ ಇಲ್ಲ. ದೇವನಿಗೆ ಸ್ವರೂಪದಲ್ಲಿದೆ ಅಂತ ಹೇಳ್ತೀಯಾ? ಆಗ ಸರ್ವಜ್ಞ ಮತ್ತು ಅಜ್ಞಾನ ಸ್ವರೂಪ ಹೆಂಗಾಗುತ್ತದು? ಬೆಳಕು ಕತ್ತಲೆ ಇದ್ದಾಗ ಆಪೋಸಿಟ್. ಅವು ಸಾಧ್ಯನೇ ಇಲ್ಲ. ಯಾವುದೇ ಸೆಲ್ಫ್ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಅದು. ಅಜ್ಞಾತ ಅಖಿಲ ಸಂವೇತ್ತು ಘಟತೆ ನ ಕುತಶ್ಚನ. ಯಾವ ಕಾರಣಕ್ಕೂ ಒಪ್ಲಿಕ್ಕೆ ಬರೋದಿಲ್ಲ. ಇವತ್ತು ಭಾರಿ ದೊಡ್ಡ ಜ್ಞಾನಿ ಲೋಕದೊಳಗೆ, ಆದರೆ ಅವನು ರೋಗಿ, ಏನೂ ಮಾಡೋಂಗಿಲ್ಲ. ಅದಕ್ಕೆ ಉಪಾಧಿ ಇದೆ. ಈಗ ಅವನು ಬರಹಾಗಿಲ್ಲ, ಸಭೆಗೆ ಬರಹಾಗಿಲ್ಲ. ದೇವರಿಗೆ ಅಂಥದ್ದಿಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಅಖಿಲ ಸಂವೇತ್ತ ಅವನು. ಅಖಿಲ ಸಂವೇತೃ ಶಬ್ದ ಅದು. ಅಖಿಲ ಸಂವೇತೃ ಋಕಾರ ಅಂತ ಶಬ್ದ ಅದು. ಪಿತಾ ಪಿತರೋ ಪಿತರಃ, ಧಾತಾ ಧಾತಾರೋ ಧಾತಾರ ಹೇಳಿದಾಗೆ ಅಲ್ಲಿ ಎಲ್ಲವನ್ನೂ ಬಲ್ಲಂಥ ಪರಮಾತ್ಮನಿಗೆ ಘಟತೆ ಅಜ್ಞಾತ ಅಂದ್ರೇನು? ಅಜ್ಞಾನ ಅಂತ. ಅಜ್ಞಾತ, ಅಜ್ಞಸ್ಯ ಭಾವ ಅಜ್ಞಾತ. ಎಲ್ಲವೂ ಗೊತ್ತಿಲ್ಲತಕ್ಕಂಥವ್ರಿಗೆ ಗೊತ್ತಿಲ್ಲದಿರುವಿಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಜ್ಞಾನ ಅಂತ ಅರ್ಥ. ಅಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಹೌದು. ವ್ಯಾಕರಣ ವಿಶೇಷ ಅಂದರೆ ಕುತಃ ಇದೆ. ಕುತ ಎಲ್ಲಿಂದ ಅಂತ ಅರ್ಥ. ಕುತ ಎಲ್ಲಿಂದನೂ ಬರಲಿಕ್ಕೆ ಸಾಧ್ಯ ಇಲ್ಲ. ಕಶ್ಚನ, ಕುತಶ್ಚನ, ಕಶ್ಚನ ಅಂದರೆ ಅದು ABCD ಹೇಳಿದಾಗ ಯಾವ ಕಾರಣಕ್ಕೂ ಅಲ್ಲಿಂದ ಎಲ್ಲಿಂದ ಅಂತ ಹೇಳಬೇಕಾಗಿಲ್ಲ. ಫ್ರಮ್ ನೋವೇರ್, ಎನಿವೇರ್ ನೋವೇರ್ ಮುಗಿದೋಯ್ತು. ಎನಿವೇರ್ ಬರಲ್ಲ, ನೋವೇರ್ ಇದೆ ಅಂತ ಅರ್ಥ. ನ ಕುತಶ್ಚನ, ಯಾವ ಕಡೆಯಿಂದಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ 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 ಬರುತ್ತೆ, ಉಪಾಧಿಯಿಂದ ಬರುತ್ತೆ ಅಂಥೇಳಿ. ಉಪಾಧಿಯಿಂದ ಬರುತ್ತೆ. ಬ್ರಹ್ಮ ಸರ್ವಜ್ಞ ಹೌದು, ಬ್ರಹ್ಮ ಸರ್ವಜ್ಞ ಹೌದು. ಆದರೆ ಏನಾಗಿದೆ? ಉಪಾಧಿ ಒಂದಿದೆ ಅವನಿಗೆ. ಉಪಾಧಿಯಿಂದ ಏನು ಬಂತು? ಅಜ್ಞಾನ ಬಂತು. ಈಗ ಶುರು ಮಾಡೋದು. ಇವತ್ತು ಸೂರ್ಯ ಇದ್ದಾನೆ, ಭಾರಿ ಮಧ್ಯಾಹ್ನ ಮಧ್ಯಾಹ್ನ ಸೂರ್ಯ ನಮಗೆ ಕಾಣಿಸ್ತಾ ಇಲ್ಲ. ನಮಗೆ ಕಾಣಿಸ್ತಾ ಇಲ್ಲ. ಯಾತಕ್ಕೆ? ಮೋಡ ಬಂದುಬಿಟ್ಟಿದೆ. ಆ ರೀತಿಯಾಗಿದೆ. ನಾವೇ ಹೇಳ್ತೇವೆ, ಇದು ಎಂಥ ಎಕ್ಸಾಂಪಲ್ ಇದು? ನಾವಿದ್ದೇವೆ, ಮೋಡ ಇದೆ, ದೇವರಿದ್ದಾನೆ. ನಿಮ್ಮ ಪ್ರಕಾರ ಯಾರೂ ಇಲ್ಲ, ಇರೋದೇ ಒಬ್ಬ. ಇದು ಮರ್ತು ಬಿಡಬಾರ್ದು. ವಾದ ಮಾಡ್ಬೇಕಾದ್ರೆ ಮರಿಬಾರ್ದು ಇದನ್ನು.
ಈ ಎಕ್ಸಾಂಪಲ್ ಕೊಟ್ಟ ಸರಿಯಾಗಿ ತಾಗ್ತೀವಿ, ಬಟ್ ಎಕ್ಸಾಂಪಲ್ ಕೊಡೋದಿಲ್ಲ ಅಲ್ಲಿ. ಯಾಕೆಂದರೆ ಅಲ್ಲಿ ಮೂರಿರೋ ಪ್ರಸಂಗ ಇದು, ಮೂರಿರೋ ಪ್ರಸಂಗ ಇರೋದೇ ಬಂತದ್ದು. ಅದು ನಮಗೆ ಕಾಣೋದಿಲ್ಲ, ಬ್ರಹ್ಮನಿಗೆಲ್ಲ, ಸೂರ್ಯನಿಗೆಲ್ಲ ಕಾಣುತ್ತೆ, ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಹೊರತು. ಇದನ್ನು ಇನ್ನು ಮೋಡ ಅಡ್ಡ ಬಂದರೆ ಲಾಸ್ ಆಗಿದ್ದು ಯಾರಿಗೆ? ಸೂರ್ಯನಿಗೆಲ್ಲ, ನಮಗೆ ಲಾಸ್ ಆಗಿತ್ತು. ಇಲ್ಲಿ ಇನ್ನೊಬ್ಬರು ಇಲ್ಲೇ ಇಲ್ಲ, ನಾವಂತೂ ಇಲ್ಲೇ ಇಲ್ಲ, ಇರೋದು ಬ್ರಹ್ಮ ಒಂದೇ. ಅಜ್ಞಾನ ಎಲ್ಲಿದೆ ಫಸ್ಟ್? ಅದು ಅಜ್ಞಾನ ಇದೆ ಅಂದ್ಬಿಟ್ರೆ ಮತ್ತೆ ಹೋಯ್ತಲ್ಲಿ. ಯಾಕೆ? ಬ್ರಹ್ಮನೂ ಇದ್ದಾನೆ, ಅಜ್ಞಾನ ಇದೆ ಅಂತ ಹೇಳಿಬಿಟ್ಟು ಅದ್ವೈತ ಹೋಯ್ತು ಅಲ್ಲಿಗೆ. ಅಜ್ಞಾನ ಎಲ್ಲಿದೆ ಫಸ್ಟ್? ಅದು ಇರಬೇಕು ಫಸ್ಟು, ಆಮೇಲೆ ಬರಬೇಕು. ಇರಬೇಕಾದ್ರೆ ಕತೆ ಮುಗೀತು. ಅದು ಇದೆ ಅಂತ ಹೇಳಿದಾಗಲೇ ಕತೆ ಮುಗಿ. ಸುಳ್ಳು ಅಜ್ಞಾನ ಬರುತ್ತೆ ಅಂದರೆ ಏನು ಹೇಳ್ಬೇಕು ಅದಕ್ಕೆ? ಅವ್ರಿಗೆ ಸುಳ್ಳು ರೋಗ ಇದೆ, ಏನರ್ಥ ಅದಕ್ಕೆ? ರೋಗ ಇಲ್ಲ ಅಂತ ಅರ್ಥ. ಎಷ್ಟು ಪ್ರಾಬ್ಲಮ್ ಇದೆ. ಅದಕ್ಕೆ ಆಚಾರ್ಯ ಇದು ಸಣ್ಣ ಗ್ರಂಥ ಬೇಸಿಸ್ಸೇ ಪೂರ್ತಿ ಕ್ಲಿಯರ್ ಮಾಡ್ತಾರೆ. ಅವ್ರು ಉತ್ತರ ಕೊಡೋರು ಅರ್ಥ ಮಾಡ್ಕೋಬೇಕು, ಇವ್ರು ಉತ್ತರ ಕೇಳೋರು ಅರ್ಥ ಮಾಡ್ಕೋಬೇಕು. ಇದು ಓದ್ತಾ ಹೋಗ್ಬಿಟ್ಟಾಗ ಏನಾಗುತ್ತೆ, ಕಾನ್ಸೆಪ್ಟ್ ಇದು, ಮೇನ್ಲಿ ಕಾನ್ಸೆಪ್ಟ್ ಇದು. ಮುಂದೆಲ್ಲ ಮಾತುಗಳಷ್ಟೇ, ಮಾತುಗಳಿಗೆ ಉತ್ತರ ಬೇಕಾದ್ರೆ ಬುದ್ಧಿ ಬೇಕಷ್ಟೇ ಅದಕ್ಕೆ. ಇದು ಕಾನ್ಸೆಪ್ಟ್ ಸ್ವರೂಪಕ್ಕೆ ಸಾಕ್ಷಿ ಇದ್ದರೆ ಸಾಕು. ಅಜ್ಞಾತ ಅಖಿಲ ಸಮ್ಮೇತು ಘಟತೆ ನಕುತಶ್ಚನ, ಫ್ರಮ್ ನೋವೇರ್ ಇಟ್ ಕ್ಯಾನ್ ಕಮ್ ಅಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅವನು ಸರ್ವಜ್ಞ ಅಂತ ಹೇಳಿದ್ದರಿಂದ ಉಪಾಧಿಯಿಂದಾಗಿ ಬರುತ್ತೆ. ಉಪಾಧಿಯಿಂದ ಭೇದ ಬಂದುಬಿಡುತ್ತೆ. ಭೇದ ಇಲ್ಲ ಈಗ, ನಿಜ. ಭೇದ ಬರುತ್ತೆ. ಎಲ್ಲಿಂದ ಬರುತ್ತೆ? ಉಪಾಧಿಯಿಂದ ಬರುತ್ತೆ. ಉಪಾಧಿಯಿಂದ ಬರುತ್ತೆ. ಉಪಾಧಿ ಯಾವುದು ಮತ್ತೆ ಪ್ರಶ್ನೆ. ಅಜ್ಞಾನಕ್ಕೆ ಉಪಾಧಿ ಯಾವುದಪ್ಪ ಆಗಿದ್ರಿ ಈಗ? ಇಲ್ಲವಲ್ಲ ನಿಮ್ಮ ಪ್ರಕಾರ. ಇರೋದು ಬ್ರಹ್ಮ ಒಂದು, ಉಪಾಧಿಯಿಂದ ಬಂತು, ಅಜ್ಞಾನದಿಂದ ಬಂತು ಅಂತ ಹೇಳಿದ. ಆಮೇಲೆ ಅಜ್ಞಾನದಿಂದ ಬಂತು, ಉಪಾಧಿಯಿಂದ ಬಂತು, ಅನ್ಯೋನ್ಯಾಶ್ರಯ ಆಯಿತಾ. ಆಮೇಲೆ ಇಲ್ಲ, ಉಪಾಧಿಯಿಂದ ಅಜ್ಞಾನ ಬಂತು, ಅಜ್ಞಾನಕ್ಕೆ ಒಂದು ಉಪಾಧಿ ಇತ್ತು ಅಂತ ಹೇಳಿದರೆ ಚಕ್ರಕಾಶ್ರಯ ಶುರು. ಇಲ್ಲ, ಅದಕ್ಕೊಂದು ಉಪಾಧಿ, ಅದಕ್ಕೊಂದು ಅಜ್ಞಾನ ಅಂತ ಹೇಳ್ತಾ ಹೋದರೆ ಅನವಸ್ಥೆ, ಈ ದೋಷ ಬರುತ್ತೆ. ಇದು ಸರಿಯಾದ ಕಾನ್ಸೆಪ್ಟ್ ಅಂತ ಹೇಳಿದ್ನಲ್ಲ, ಇದು ತಿಳ್ಕೊಂಡ್ಮೇಲೆ ಎಷ್ಟು ಯಾರೇ ಹೇಳಿದ್ರು ಕೂಡ ಏನಾಗೋದಿಲ್ಲ. ಆಗ ಅದನ್ನು ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೋಗೋದೇ ಸಾಧ್ಯ ಇಲ್ಲ. ಹಾಂ, ಅಖಿಲ ಅಂದ್ರೇನು? ಅಖಿಲವನ್ನು ಎಲ್ಲ ತಿಳಿದವನು ಅಂತ ಅರ್ಥ. ಅಖಿಲ ಸಮ್ಮೇತು, ಅಖಿಲ ಎಲ್ಲವನ್ನೂ ಬಲ್ಲವನು, ಸರ್ವಜ್ಞ ಅಂತ ಅರ್ಥ. ಎಲ್ಲ ಗೊತ್ತಿದೆ, ಸರ್ವಜ್ಞ. ಸರ್ವಜ್ಞನಿಗೆ ಅಜ್ಞಾನ ಅಂದರೆ ತಪ್ಪು. ಡಾಕ್ಟ್ರಿಗೆ ಇಂಜಿನಿಯರಿಂಗ್ ಗೊತ್ತಿಲ್ಲ ಅಂದರೆ ಸರಿ. ಯಾಕೆ? ಡಾಕ್ಟ್ರ್ ಆಗಿದ್ದರಿಂದ ಬೇರೆ ಗೊತ್ತಿಲ್ಲ ಅವನಿಗೆ ಅಷ್ಟೇ. ದೇವ್ರು ಹಾಗಲ್ಲ, ಆಲ್ ಇನ್ ಆಲ್ ಸರ್ವಜ್ಞ. ಸರ್ವಜ್ಞನಿಗೆ ಅಜ್ಞಾನ ಬರುತ್ತೆ, ಏನೇನು ಅರ್ಥ ಅದಕ್ಕೆ? ಎಲ್ಲ ಮಾತಾಡಲಿಕ್ಕೆ ಬರೋದಿಲ್ಲ, ಕೆಲವು ಮಾತಾಡ್ತಾನೆ ಸರಿ. ಆದರೆ ಮೂಕಾದ್ಮೇಲೆ ಏನೂ ಮಾತಾಡಬಾರ್ದು ಅವನು. ಮೂಕಾದ್ಮೇಲೆ ಒಂದು ಅಕ್ಷರ ಮಾತಾಡಿದ್ರೆ ಹೋಯ್ತು. ಅವನು ಫಿಸಿಕ್ಸು ಕೆಮಿಸ್ಟ್ರಿ ಮಾತಾಡೋದಿಲ್ಲಲ್ಲ, ಯಾವ ಮಾತು ಆಡೋದಿಲ್ಲ. ಅದು ಮೂಕ ಅವನು. ಇಲ್ಲಿ ಸರ್ವಜ್ಞ ಅವನು, ಅಪೋಸಿಟ್ ಇದು. ಸರ್ವಜ್ಞನಿಗೆ ಅಜ್ಞಾನ ಅಂತ ಹೇಳ್ತೀಯ, ಅಸಾಧ್ಯ ಇಲ್ಲ. ನಮ್ಮ ಹತ್ರ ನಾವು ಹೇಳ್ತೀವಿ ಅಜ್ಞಾನ, ನಮಗೆ ಜೀವನಿಗೆ ಅಜ್ಞಾನ ಹೇಳ್ತೇವೆ. ಜೀವನ ಸರ್ವಜ್ಞ ಅಂತ ಒಪ್ಪಿಲ್ಲ ನಾವು. ಆದ್ದರಿಂದ ಏನದು ಸರಿಯಾದ ಜೀವನಿಗೆ ಅಜ್ಞಾನ ಹೇಳಿದರೆ ಯಾವ ಸಮಸ್ಯೆನೂ ಇಲ್ಲ. ಬ್ರಹ್ಮನಿಗೆ ಅಜ್ಞಾನ ಹೇಳ್ತೀರಲ್ಲ, ತಪ್ಪಾಗಲಿಲ್ಲ ಈಗ? ಅದನ್ನು ಕೇಳ್ತಾರೆ. ನೀವೇನು ನಿಮ್ಮ ಪ್ರಕಾರ ಉತ್ತರ ಕೊಡಬೇಕಷ್ಟೇ. ನೀವೇ ನಿಮ್ಮ ಪ್ರಕಾರನೇ ಉತ್ತರ ಕೊಡಿ. ಸರ್ವಜ್ಞ ಅಂತ ಒಪ್ತಿರೋ ಇಲ್ಲೋ? ಒಪ್ಪೋದಿಲ್ಲ ಅಂತ ಹೇಳೋಗಿಲ್ಲ. ಯಾಕೆ? ವೇದ ಅದು, ನೀವು ಒಪ್ಪಿರೋ ವೇದನೇ ಹೇಳ್ತಾ ಇದೆ ಸರ್ವಜ್ಞ ಅಂತ ಒಪ್ಪಬೇಕು ನೀವೀಗ. ಅದು ಸರ್ವಜ್ಞನ ಸುಳ್ಳು ಅಂತ ಹೇಳಿದ್ರೆ ವೇದ ಸುಳ್ಳು ಅಂತ ಹೇಳಿದಾಗ ಆಯ್ತು. ಅದು ಯಾವ ಕಡೆ ಪ್ರಾಬ್ಲಮ್ಸ್, ಇನ್ನೊಂದು ಕಡೆ ಹೇಳ್ತಾರೆ ನಿಮಗೆ ಈ ಔಷಧಿ ಕೊಟ್ಟರೆ ಆ ರೋಗ ಬರುತ್ತೆ, ಅದು ಕೊಟ್ಟರೆ ಈ ರೋಗ ಬರುತ್ತೆ. ಅದಕ್ಕೆ ಯಾವ ಔಷಧಿ ತೊಗೊಳ್ಳೋದೇ ರೋಗ ಆಗೋದು, ಆದರೆ ರೋಗ ವಾಸಿ ಆಗಬೇಕು. ಹಾಗಾಯ್ತು. ಬರೀ ಸೈಡ್ ಎಫೆಕ್ಟ್ಸ್ ಜಾಸ್ತಿ, ಸೈಡ್ ಇಶ್ಯೂಸ್ ಶುರುವಾಗುತ್ತೆ. ಸಾಲ್ವ್ ಮಾಡೋಕ್ಕಾಗೋದೇ ಇಲ್ಲ. ಅಲ್ಲಿಗೆ ನಾಳೆ ದಿವಸ ಅದನ್ನು ಇದು ಮಾಡಬೇಕು. ಬರೀ ಮೂಲದಲ್ಲೇ ಸರಿಯಾಗಿ ಓದಬೇಕು. ಮೊದಲೇ ಹೇಳಿದ್ದೇನೆ, ಅರ್ಥ ಮಾಡ್ಕೊಂಡ್ಬಿಟ್ಟು ಮನನ ಮಾಡಬೇಕು. ಹಾಗೆ ಯಾರೇ ಏನು ಹೇಳಿದ್ರೆ ತಲೆಗೆ ಹೋಗಬೇಕು, ಕೆಡೋ ಚಾನ್ಸೇ ಇಲ್ಲ. ಮತ್ತು ಬಯೋಗಿಯ ಪ್ರಶ್ನೆ ಇರೋರಿಗಿಲ್ಲ. ನೀವು ಹೇಳಿದ್ರೆ ನೀವೇ